ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಅಖಿಲೇಶ್ ತಪ್ಪೇಕಟ್ಟೆ. ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಈಗ ಬೈ ಎಲೆಕ್ಷನ್ನ ಕಾವು ಹೆಚ್ಚಾಗ್ತಿದೆ. ಬಾಗಲಕೋಟೆಯ ಕ್ಷೇತ್ರ ಒಂದು ಕಡೆಯಾದ್ರೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಕೊತ ಕೊತ ಅಂತ ಇದೆ. ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಅಭ್ಯರ್ಥಿಗಳನ್ನ ಇಳಿಸಿರೋದ್ರಿಂದ ಏನೆಲ್ಲ ಲೆಕ್ಕಾಚಾರ ಆಗುತ್ತೆ, ಅದರ ಆಳ ಅಗಲ ಇಂಚಿಂಚು ಡೀಟೇಲ್ಸ್ ಅನ್ನ ನೀಡ್ತೀವಿ. ಇದೇ ಹೊತ್ತಿನ ವಿಶೇಷ ಉಪಯುದ್ಧ. ನಮ್ಮ ರಾಜ್ಯದಲ್ಲಿ ಈಗ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಏಪ್ರಿಲ್ 9ನೇ ತಾರೀಕಿನಂದು ಚುನಾವಣೆ ನಡೆಯುತ್ತೆ. ಬೈ ಎಲೆಕ್ಷನ್ ಕಾವಂತೂ ಸಿಕ್ಕಾಪಟ್ಟೆ ಇದೆ. ಇನ್ನು ಮೇ 4ನೇ ತಾರೀಕಿನಂದು ಈ ಚುನಾವಣೆಯ ಭವಿಷ್ಯ ಏನು ಅನ್ನೋದು ಪ್ರಕಟ ಆಗುತ್ತೆ. ಆದರೆ ಬಿಜೆಪಿಯ ನಾಯಕರು ಒಂದು ಕಡೆಯಲ್ಲಿ ಅಧಿಕೃತವಾಗಿ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬಿಟ್ಟಿದ್ದಾರೆ. ನಾಮಿನೇಷನ್ ಸಲ್ಲಿಸೋ ಕೆಲಸದಲ್ಲೂ ಕೂಡ ಈಗಾಗಲೇ ಅದನ್ನ ಮಾಡಿಬಿಟ್ಟಿದ್ದಾರೆ. ಆದರೆ ಗೊಂದಲ ಗೂಡಾಗಿರುವಂತದ್ದು ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿ ಎನ್ನುವಂತಹ ದೊಡ್ಡ ಮಟ್ಟದ ಗೊಂದಲ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ನಮ್ಮ ಜೊತೆಯಲ್ಲಿ ಪ್ಯಾನೆಲ್ ಅಲ್ಲಿ ಈಗ ಬಿಜೆಪಿಯ ಮುಖಂಡರಾಗಿರುವಂತಹ ಶಂಕರಗೌಡ ಬಿರಾದರ್ ಅವರು ಸೇರಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಜೊತೆ ಕಾಂಗ್ರೆಸ್ಸಿನ ಪ್ರತಿನಿಧಿಗಳು ಕೂಡ ಜಾಯಿನ್ ಆಗ್ತಾರೆ. ಹಾಗಾಗಿ ಈಗ ಬಿಜೆಪಿಯ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಕೇಳ್ತಾ ಹೋಗೋಣ. ದಾವಣಗೆರೆಯ ಉಪಚುನಾವಣೆಯಂತೂ ದೊಡ್ಡ ಮಟ್ಟಕ್ಕೆ ಸದ್ದ ಆಗ್ತಿದೆ. ಮೊದಲಿಗೆ ದಾವಣಗೆರೆಯಿಂದಲೇ ಶುರು ಮಾಡೋಣ. ಈ ಬಾರಿ ಬಿಜೆಪಿಗೆ ಈ ದಾವಣಗೆರೆಯ ಇರ್ಬೋದು ಅಥವಾ ಬೈ ಎಲೆಕ್ಷನ್ ಚುನಾವಣೆ ಇದೆಯಲ್ಲ, ಇದು ಕಬ್ಬಿಣದ ಕಡಲೆ ತರ ಇದೆಯಾ ಅಥವಾ ದಾವಣಗೆರೆ ಬೆಣ್ಣೆ ದೋಸೆ ತರ ಇದೆಯಾ ಅಂತ? ಈ ಬಾರಿ ನಮಗೆ ದಾವಣಗೆರೆ ಬೆಣ್ಣೆ ದೋಸೆನೆ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಯಾವುದೇ ಕುಟುಂಬದ ಹಿನ್ನೆಲೆ ಇಲ್ಲದೆ ಇರುವಂಥ ವ್ಯಕ್ತಿ ನೋಡಿ, ಒಂದು ರಾಜಕಾರಣ ಅನ್ನೋದೇನು, ಜನರ ಸಮಸ್ಯೆಗಳನ್ನು ತಗೊಂಡು ನಾವು ವಿಧಾನಸೌಧದಲ್ಲಿ ಬಂದು ಅದನ್ನು ಮಂಡಿಸಿ ಅಲ್ಲಿಂದ ದುಡ್ಡು ತೊಗೊಂಡು ಹೋಗಿ ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕು. ಅದಕ್ಕೆ ಈಗ ಯಾರು ಜನರ ಸಮಸ್ಯೆಗಳು ಗೊತ್ತಿದೆ, ಯಾರು 20-30 ವರ್ಷ ಸಾಮಾಜಿಕ ಜೀವನದಲ್ಲಿದ್ದಾರೆ, ಆ ಥರದ ವ್ಯಕ್ತಿಗೆ ನಾವು ಒಂದು ಟಿಕೆಟ್ ಕೊಟ್ಟಿದ್ದೀವಿ ಅದು BJPಯಿಂದ. ನಮ್ಮ ಸಾಮಾನ್ಯ ಕಾರ್ಯಕರ್ತ, ಯಾವುದೇ ಹಿನ್ನೆಲೆ ಇಲ್ಲ, ಯಾವುದೇ ಜಾತಿ ಗೀತಿ ಏನೂ ನೋಡಿಲ್ಲ, ಕೇವಲ ಒಬ್ಬ ಕಾರ್ಯಕರ್ತ ಅನ್ನೋ ಒಂದೇ ಮಾನದಂಡದಿಂದ ಅವರು ಇಷ್ಟು ವರ್ಷ ಪಕ್ಷಕ್ಕೆ ದುಡಿದಾರ ಅನ್ನೋ ಕಾರಣದಿಂದ ನಾವು ಟಿಕೆಟ್ ಕೊಟ್ಟಿದ್ದೀವಿ. ಮತ್ತು ಈಗಾಗಲೇ ಚುನಾವಣೆ ಗೆದ್ದಾಗಿದೆ. ಕೇವಲ ನಾವು ಮೇ 4ನೇ ತಾರೀಕಿನ ರಿಸಲ್ಟ್ ಅನೌನ್ಸ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀವಿ. ಈ ಕಾಂಗ್ರೆಸ್ಸಲ್ಲಿ ಏನಂದರೆ ಈ ಕುಟುಂಬ ರಾಜಕಾರಣ, ಯಾಕಂದರೆ ನೆಹರು ಅವರಿಂದ ಇಂದಿರಾ ಗಾಂಧಿ ಅವ್ರ ತಲೆ ಮೇಲೆ ಇವರು ಕಿರೀಟ ಇಟ್ಟರು, ಅದಾದಮೇಲೆ ಸಂಜಯ್ ಗಾಂಧಿ ಅವ್ರಿಗೆ ಇಟ್ಟರು, ಅದಾದಮೇಲೆ ರಾಜೀವ್ ಗಾಂಧಿ ಅವರು ಮದುವೆ ಆದಂತಹ ಇಟಲಿಯ ಸೋನಿಯಾ ಗಾಂಧಿ ಅವ್ರಿಗೆ ಕಿರೀಟ ಇಟ್ಟರು, ಅದಾದಮೇಲೆ ಅವ್ರ ಮಗ ರಾಹುಲ್ ಗಾಂಧಿ, ಅದಾದಮೇಲೆ ಈಗ ಪ್ರಿಯಾಂಕಾ ವಾದ್ರಾ ಅವರು ಕೂಡ ರಾಜಕಾರಣಕ್ಕೆ ಬಂದಿದ್ದಾರೆ. ಸೊ BJP ಹಾಗಲ್ಲ. ನೀವು ನೋಡಿ, ಅವತ್ತಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರಾದಮೇಲೆ ಲಾಲ್ ಕೃಷ್ಣ ಅಡ್ವಾಣಿ ಬಂದರು, ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅಂದರೆ ರಕ್ತ ಸಂಬಂಧ ಇಲ್ಲ. ಅದಾದಮೇಲೆ ನಮ್ಮ ನರೇಂದ್ರ ಮೋದಿಜಿಯವರು ಬಂದರು. ಅದ್ರ ಮಧ್ಯೆ ಸುಮಾರು 4-5 ನಮ್ಮ ರಾಷ್ಟ್ರೀಯ ಅಧ್ಯಕ್ಷರುಗಳು ಬದಲಾದರು. ಈಗ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬಂದವರು ಯಾರಿಗೂ ಸಂಬಂಧ ಇಲ್ಲ, ರಕ್ತ ಸಂಬಂಧಿಗಳಲ್ಲ. ಸೊ ಹಾಗೆ BJP ಅನ್ನೋದು ಒಂದು ಸಾಮಾಜಿಕ ಜೀವನದಲ್ಲಿ ಹೇಗೆ ಒಂದು 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 ಅಂಬೇಡ್ಕರ್ ಹಾಕಿಕೊಟ್ಟಂಥ ದಾರಿ ಏನಂದರೆ, ಈ ರಾಷ್ಟ್ರವನ್ನು ಬಡವರ ಮಕ್ಕಳು ಯಾರು ಕಷ್ಟವನ್ನು ಅನುಭವಿಸಿದ್ದಾರೆ ಈ ಸಮಾಜದಲ್ಲಿ ಅವರು ಆಳಬೇಕು. ಯಾಕಂದರೆ ಬಡವರಿಗೆ ಆಗಲಿ, ಈ ಧ್ವನಿ ಇಲ್ಲದವ್ರಿಗೆ ಆಗಲಿ ಧ್ವನಿ ಕೊಡುವಂತಹ ಒಂದು ಕೆಲಸ BJP ಮಾಡ್ತಿದೆ. ಅದು ಮುಂದೆ ಕೂಡ ಮಾಡುತ್ತೆ. ಈಗ ನೀವು ಬಾಗಲಕೋಟೆದು ತೊಗೋಬೋದು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಸಲ್ಲಿ ಏನು ಹೊಡೆದಾಟ ನಡೀತಿದೆ, ನಾವು ಮೇಟಿಯವ್ರ ಮಕ್ಕಳು 4 ಜನ ಇದ್ದೀವಿ, ನಮಗೆ ಕೊಡ್ರಿ ಅಂತ 4 ಜನ ಕಿತ್ತಾಡ್ತಿದ್ದಾರೆ. ನಮ್ಮಲ್ಲಿ ಹಾಗಿಲ್ಲ. ಚರಂತಿಮಠ ಅವ್ರ ತಂದೆ ರಾಜಕಾರಣದಲ್ಲಿ ಏನೂ ಆಗಿರಲಿಲ್ಲ. ಚರಂತಿಮಠ ಅವರು ಸಾಮಾಜಿಕ ಜೀವನದಿಂದ ಬಂದರು, ಶಿಕ್ಷಣ ಸಂಸ್ಥೆಗಳ ಮೂಲಕ ಜಿಲ್ಲೆಗೆ ಅವರದೇ ಆದಂಥ ದೊಡ್ಡ ಪ್ರಮಾಣದ ಕೊಡುಗೆ ಕೊಟ್ಟಿದ್ದಾರೆ. ಸೊ ಅದೇ ರೀತಿ BJPಲಿ ಹೊಸಬರಿಗೆ ಯಾರು ಸಾಮಾಜಿಕ ಕಳಕಳಿ ಹೊಂದಿದ್ದಾರೆ ಅವರುಗಳಿಗೆ ಮಾತ್ರ ನಾವು ಟಿಕೆಟ್ ಕೊಡ್ತಾರೆ. ಅಂದ್ರೆ ಈ ಕುಟುಂಬ ರಾಜಕೀಯದ ವಿಚಾರಕ್ಕೆ ನಾನು ಬರ್ತೀನಿ. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ಸಿನ ಪ್ರತಿನಿಧಿ ಬಂದ ಮೇಲೆ, ಅಂದ್ರೆ ಈಗ ಒಂದು ಆರಂಭಿಕವಾಗಿ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಒಂದು ಗೊಂದಲದ ವಾತಾವರಣ ಶುರುವಾಯಿತು. ಯಾವಾಗ ಒಂದು ಕಡೆ ಯಡಿಯೂರಪ್ಪನವರು ಬಂದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಹಲ್ಚಲ್ ಶುರುವಾಯಿತು. ನಂತರದಲ್ಲಿ ಬಣಗಳ ಬಡಿದಾಟ ಅನ್ನುವಂಥ ಒಂದು ಬಣ್ಣ ಬಂತು. ಸಿದ್ದೇಶ್ವರವರು ಇರ್ಬೋದು, ರೇಣುಕಾಚಾರ್ಯರು ಇರ್ಬೋದು, ಪ್ರಬಲ ನಾಯಕರು, ಅವರವ್ರ ನಡುವೆ ಒಂದಿಷ್ಟು ರೇಣುಕಾಚಾರ್ಯ ಹಠಾವೋ ಅನ್ನುವಟ್ಟಿಗೆ ಒಂದು ದೊಡ್ಡ ಮಟ್ಟದ ಚರ್ಚೆ ಆಯಿತು. ಈಗ ಪ್ರಮುಖವಾಗಿ ಶ್ರೀನಿವಾಸ್ ಅವರಿಗೆ ಈಗ ಟಿಕೆಟ್ ಅಧಿಕೃತವಾಗಿ ಕೊಟ್ಟಿದ್ದೀರಿ, ಎಲ್ಲವೂ ಕೂಡ ಆಗಿದೆ. ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ಯಾವ ಲೆಕ್ಕಾಚಾರದ ಮೇಲೆ ಕೊಟ್ರಿ, ಏನ್ ಸ್ಟ್ರಾಟಜಿ ಇತ್ತಿದ್ರು ಅಂತ ನೋಡಿ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಇಷ್ಟು ವರ್ಷಗಳ ಕಾಲ BJPಲಿ ಕೆಲಸ ಮಾಡಿದ್ದಾರೆ. ಒಂದು ಬೂತಿಂದ ಹಿಡಿದು ರಾಜ್ಯ ಮಟ್ಟದ ಉಪಾಧ್ಯಕ್ಷರವರೆಗೂ ಒಂದು ಇದರದವರೆಗೂ ಕೆಲಸ ಮಾಡಿದ್ದಾರೆ. ಸೊ ಆ ಕಾರಣದ ಮೇಲೆ ಕೇವಲ ಕೊಟ್ಟಿದ್ದೀವಿ. ಯಾವುದೇ ಒಂದು ಪಕ್ಷ ಗಟ್ಟಿಯಾಗಿದ್ದಾಗ ತಳದಲ್ಲಿ ಅಲ್ಲಿ ಬೇರೆ ಬೇರೆ ಲೀಡರ್ಗಳು ಟಿಕೆಟ್ ಕೇಳೋದು ಸ್ವಾಭಾವಿಕ. ಅದು ನೀವು ಟಿಕೆಟ್ ಕೊಡೋಗಿಂತ ಮುಂಚೆ ಇರುತ್ತೆ, ಇಲ್ಲ ಅನ್ನಲ್ಲ, ಯಾವುದೇ ಪಕ್ಷ ಎಲ್ಲ ಪಕ್ಷದಲ್ಲೂ ಇರುತ್ತೆ.
ಸೊ ಈಗ ನಮ್ಮಲ್ಲಿ ಎಲ್ಲರೂ ನೆನ್ನೆ ಕೈ ಹಿಡಿದು ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ ಅಂತ ನಮ್ಮ ಲೀಡರ್ಗಳು ಹೇಳಿದ್ದಾರೆ. ರೇಣುಕಾಚಾರ್ಯ ಅವರು ಹೇಳಿದ್ದಾರೆ, ಹಿಂದೆ ಈಗ ಇದೇ 2.5 ವರ್ಷದಿಂದ ಸೋತಿರುವಂಥ ಅಜಯ್ ಕುಮಾರ್ ಅವರು ಹೇಳಿದ್ದಾರೆ, ನಾವೆಲ್ಲರೂ ಸೇರಿ ಪಕ್ಷಕ್ಕಾಗಿ ದುಡಿತೀವಿ, ನಾವು ಗೆಲ್ಸ್ಕೊಂಬರ್ತೀವಿ ಅಂತ ಹೇಳಿದ್ದಾರೆ. ಬರುವಂಥ ದಿನಗಳಲ್ಲಿ ಡೆಫಿನೆಟ್ಲಿ ನೀವು ಮೇ 4ನೇ ತಾರೀಕು ನೋಡಿ 2 ಚುನಾವಣೆಯಲ್ಲಿ ನಾವು ಗೆದ್ದಿರ್ತೀವಿ. ಆಮೇಲೆ ಈ ರಾಜ್ಯ ಸರ್ಕಾರ ಬಂದ ಮೇಲೆ ಆಗಿರುವಂತಹ ಭ್ರಷ್ಟಾಚಾರಗಳು, ಬೆಲೆ ಏರಿಕೆಗಳು, ಆಮೇಲೆ ಈ ಸರ್ಕಾರದ ಅವೈಜ್ಞಾನಿಕ ಗ್ಯಾರಂಟಿಗಳು, ಇವ್ರು ಗ್ಯಾರಂಟಿ ಕೊಡ್ತೀವಿ ಅಂತಂದರು 4 ಲಕ್ಷ ಕೋಟಿ ಹೆಚ್ಚು ಸಾಲ ಮಾಡಿದ್ದಾರೆ. ಈ ಗ್ಯಾರಂಟಿ ಖರ್ಚು ಮಾಡಿದ್ದೆ 2 ಲಕ್ಷ ಕೋಟಿ, ಅದ್ರ ಮೇಲೆ 4 ಲಕ್ಷ ಚಿಲ್ಲರೆ ಕೋಟಿ ಇವರು ಸಾಲ ಮಾಡಿದ್ದಾರೆ. ಸೊ ಹಾಗಾಗಿ ಈ ಬಾರಿ ಏನೇ ಇದ್ದರೂ ಬಿ ಜೆ ಪಿ ಯಾಕಂದರೆ ಬಡವರ ಕಷ್ಟಗಳನ್ನು ಅರ್ಥಕೊಂಡು ಕೆಲಸ ಮಾಡುತ್ತೆ. ಎಕ್ಸಾಂಪಲು ಈ ವಾರ ಆಗ್ತಿದೆ ಇಸ್ರೇಲು ಮತ್ತು ಇರಾನು, ಅಮೇರಿಕಾ. ಮುಂಚೆ 60-70 ಇತ್ತು ಡಾಲರ್ಗೆ ಕ್ರೂಡ್ ಆಯಿಲ್, ಇವತ್ತು 110ವರೆಗೂ ಬಂದಿದೆ, 115ವರೆಗೂ ಹೋಗಿ ಬಂತು. ಸೊ ಆದರೂ ನಾವು ₹1 ಪೆಟ್ರೋಲ್ ಡೀಸೆಲಲ್ಲೂ ಎಲ್ಲೂ ಜಾಸ್ತಿ ಮಾಡಿಲ್ಲ. ಸೊ ಹಾಗೆ ಬಿ ಜೆ ಪಿ ಕೇವಲ ಜನರು ಉದ್ಧಾರಕ್ಕಾಗಿ ಕೆಲಸ ಮಾಡುತ್ತೆ ಹೊರತು ಈ ಡಾಲರ್ ಬೆಲೆ ಒಂದ್ ಕಡೆ ಮೇಲ್ ಹೋಗಿದೆ, ಭಾರತ ರೂಪಾಯಿ ಕೆಳಗೆ ಬಂದಿದೆ, ಪ್ರೀಮಿಯಂ ಪೆಟ್ರೋಲ್ ಅಲ್ಲಿ ₹2 ಜಾಸ್ತಿ ಮಾಡಿದ್ರು. ಸಮಸ್ಯೆ ಇದೆ, ಈ ಯುದ್ಧದ ವಿಚಾರದಲ್ಲಿ ಸಮಸ್ಯೆ ಖಂಡಿತ ಇದೆ. ಅಂದ್ರೆ ವೆರಿ ಸ್ಪೆಸಿಫಿಕ್ಲಿ ನಾನು ಕೇಳೋದೀಗ ಒಂದು ಈ ದಾವಣಗೆರೆಗೆ ಸಂಬಂಧಪಟ್ಟಂತೆ ಶ್ರೀನಿವಾಸ್ ದಾಸಕರಿಯಪ್ಪನವ್ರನ್ನ ಈಗ ಫೀಲ್ಡಿಗೆ ಇಳಿಸಿದೀರಾ, ಅವ್ರು ಗೆದ್ದು ಬರ್ತಾರೆ ಅನ್ನೋ ನೀವು ಆಗ್ಲೇ ಹೇಳ್ದಂಗೆ ಆಲ್ರೆಡಿ ಗೆದ್ದಾಗಿದೆ. 4ನೇ ತಾರೀಕು ಒಂದು ಫಲಿತಾಂಶ. ಈಗ ಕಾಂಗ್ರೆಸ್ ನಿಂದ ಯಾವ ಅಭ್ಯರ್ಥಿ ಎದುರು ಬಂದರೂ ಕೂಡ ಅದಕ್ಕೆ ಸಮರ್ಥವಾಗಿ ನಿಭಾಯಿಸುವಂತದ್ದಾಗುತ್ತಾ ಅಂತ ನಾವು ಕಾಂಗ್ರೆಸ್ನ ಅಭ್ಯರ್ಥಿ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಕೆಲಸ ನಾವು ಮಾಡ್ತೀವಿ. ಮೋದಿಜಿಯವ್ರ ಸರ್ಕಾರ ಆಗಲಿ, ಹಿಂದೆ ನಮ್ಮ ಯಡಿಯೂರಪ್ಪನವ್ರ ಸರ್ಕಾರ ಆಗಲಿ, ಬೊಮ್ಮಾಯಿ ಅವ್ರ ಸರ್ಕಾರ ಆಗಲಿ ಮಾಡಿರೋಂಥ ಕೆಲಸಗಳು ಈ ನಿಮ್ಮ ಕಣ್ಣು ಮುಂದೆ ಇದೆ. ಇವತ್ತು ದಾವಣಗೆರೆ ಇಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಕ್ಕೆ ರೀಸನ್ ಏನು? ಸ್ಮಾರ್ಟ್ ಸಿಟಿ ಅಂದ್ರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ. ಕೇವಲ ಬಸ್ ಸ್ಟಾಪ್ಗೆ 125 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ನಾವು. 1,000ಕ್ಕೂ ಹೆಚ್ಚು ಕೋಟಿ ದಾವಣಗೆರೆಗೆ ದುಡ್ಡು ಬಂದಿದೆ. ಈಗ ದಾವಣಗೆರೆ ಒಂದು ಸ್ವಲ್ಪ ನೋಡಿದ್ರೆ ತುಂಬ ಚೆನ್ನಾಗಿದೆಯಪ್ಪ ಸಿಟಿ ಕಾರಣ ಯಾರು? BJP ಸರ್ಕಾರ ಕೊಟ್ಟರು ಅಂತ. ಶಾಸಕರು ಅವರು ಶಾಮನೂರವರು ಸೌತಲ್ಲಿದ್ದಾರೆ, ನಾರ್ತಲ್ಲಿ ನಮ್ಮವರು ಇರ್ತಾರೆ. ನಾವು ಹೇಳ್ತಿದ್ದೀವಲ್ಲ, ನಾವು ಯಾವುದೇ ಕ್ಷೇತ್ರವನ್ನು ಯಾರೋ ಕಾಂಗ್ರೆಸ್ MLA ಇದ್ದಾರೆ, ಯಾರೋ BJP MLA ಇದ್ದಾರೆ ನೋಡಲ್ಲ. ದೇಶದ ಅಭಿವೃದ್ಧಿ ಆಗಬೇಕು. ದಾವಣಗೆರೆನೂ ಕೂಡ ದೇಶದ ಒಂದು ಭಾಗ, ಕರ್ನಾಟಕದ ಒಂದು ಭಾಗ. ಹಾಗಾಗಿ ನಾವು ದೇಶದ ಸಮಗ್ರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತೀವಿ. ನೀವು ಒಂದು ಯೋಚನೆ ಮಾಡಿ, ಇಡೀ ದೇಶದಲ್ಲಿ ಯಾವ ಕಾಂಗ್ರೆಸ್ 55-60 ವರ್ಷ ಆಳ್ವಿಕೆ ಮಾಡಿತ್ತು, ಯಾವುದೇ ಹಳ್ಳಿಗಳಿಗಾಗಿ ಹಳ್ಳಿ ರೈತನ ಮನೆಗೆ, ಬಡವರ ಮನೆಗೆ ಅವ್ರು ನಲ್ಲಿ ಕೊಟ್ಟಿರಲಿಲ್ಲ. ಇವತ್ತು ನಲ್ಲಿ ನೀರು ಕೊಟ್ಟಿದ್ದೀವಿ. ನೀವು ಹಳ್ಳೀಲಿ ನೀವೇ ಯೋಚನೆ ಮಾಡಿ, 2014ಗಿಂತ ಮುಂಚೆ ಒಂದೇ ಒಂದು ಟಾಯ್ಲೆಟ್ಗಳಿರ್ತಿತ್ತು, ಇವತ್ತು ಪ್ರತಿ ಮನೆಗೂ ಟಾಯ್ಲೆಟ್ ಹೋಗುವಂಥ ಒಂದು ಕೆಲಸಗಳಾಗಿದೆ. ಅಷ್ಟೇ ಅಲ್ಲ, ಈಗ ಅಟಲ್ ಬಿಹಾರಿ ವಾಜಪೇಯಿ ಅವರು 1998ಗಿಂತ ಮುಂಚೆ ಬರೋಕ್ಕಿಂತ ಮುಂಚೆ ಗ್ರಾಮ ಸಡಕ್ ಅನ್ನೋ ಯೋಜನೆ ಇರಲಿಲ್ಲ. ಇವರು ಹಳ್ಳಿಗಳಿಗೆ ರಸ್ತೆ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಅಮೇರಿಕಾವನ್ನು ಮೀರಿಸುವಂಥ ಮಟ್ಟಕ್ಕೆ ಇವತ್ತು ಭಾರತದ ಹೈವೇಗಳು ನಿರ್ಮಾಣ ಆಗಿದೆ ಅಂದರೆ ಅದಕ್ಕೆ BJP ಕಾರಣ. ಇವತ್ತು ದೇಶ ಮುಂದುವರಿತಿದೆ ನೋಡಿ. 2014ಗಿಂತ ಮುಂಚೆ ನಮ್ಮಲ್ಲಿ ಆಯಿಲ್ ರಿಸರ್ವೇ ಇರಲಿಲ್ಲ. ಇವತ್ತು ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ 75 ದಿನಗಳ ಕಾಲ ಸಮಸ್ಯೆ ಐತೆ ಸರ್. ಈಗಲೇನೆ ಇಲ್ಲ, ಗ್ಯಾಸ್ ಬರ್ತಿಲ್ಲ. ಇಲ್ಲ ಹೇಳ್ತೀನಿ, ಗ್ಯಾಸ್ ಒಂದು ಪ್ರಾಬ್ಲಮ್ ಇದೆ. ಗ್ಯಾಸ್ ನೀವು ಸ್ಟೋರ್ ಮಾಡಬೇಕಾದ್ರೆ ಅದು ಸ್ಟೋರಿಂಗ್ ಸಮಸ್ಯೆ ಇದೆ, ಸ್ಟೋರಿಂಗ್ ಪ್ರಾಬ್ಲಮ್ ಇದೆ. 21, 22 ಇಲ್ಲ, ನೀವು ಪೆಟ್ರೋಲ್ ಡೀಸೆಲ್ಗೆ ಎಲ್ಲಿ ಪ್ರಾಬ್ಲಮ್ ಆಗಿದೆ? ಹಾಹಾಕಾರ, ಜನರಿಗೆ ಪ್ಯಾನಿಕ್ ಆಗಿದೆ. ಪ್ಯಾನಿಕ್ ಮಾಡಿದ್ದು ಯಾರು ಸರ್? ಕಾಂಗ್ರೆಸ್ ಅವರು. ಇಡೀ ವರ್ಲ್ಡ್ ಅಲ್ಲಿ ವಾರ್ ನಡೀತಿರುವಾಗ ಇದು ಕಾಮನ್, ಇಡೀ ಜಗತ್ತೇ ಎದುರು ಕೂತ್ಕೊಂಡಿದೆ ರೀ. ಈ ಜಗತ್ತೇ ಪ್ಯಾನಿಕ್ ಆಗಿದೆ. ಅಮೆರಿಕ ರಾಷ್ಟ್ರ ಬೆಚ್ಚಿ ಬಿದ್ದು 22 ಪ್ಯಾನಿಕ್ ಆಗಿಲ್ಲ ಅನ್ನೋದು ನನ್ನ ವಾದ. ಯಾಕೆ ಗೊತ್ತಾ? ಮಧ್ಯಪ್ರಾಚ್ಯದಲ್ಲಿ ಮಾತ್ರ ಈ ಬಿಕ್ಕಟ್ಟು ಪ್ಯಾನಿಕ್ ಆಗಿಲ್ಲ. ನಾನೀಗ ಬೈ ಎಲೆಕ್ಷನ್ ಬರ್ತೀನಿ. ಬೈ ಎಲೆಕ್ಷನ್ ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಹೋಗೋಣ. ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಒಂದು BJP ನೀವು ಹೇಳ್ದಂಗೆ ಬಹಳ ಸಲೀಸಾಗಿ ಗೆದ್ದು ಹೋಗುತ್ತೆ ಅಂತ. ಎಲ್ಲಾ ಸಮುದಾಯಗಳು ಈಗ ಒಂದು ವೇಳೆ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳ ಟಿಕೆಟ್ ಕೊಡ್ತಾರೋ ಅಥವಾ ಶಾಮ್ನೂರವರ ಕುಟುಂಬದಲ್ಲಿ ಕಣಕ್ಕಿಳಿಸ್ತಾರೋ ಅನ್ನೋ ಗೊಂದಲ ಅವರಲ್ಲಿದೆ. ಅವ್ರು ಬಂದಾಗ ಒಂದಿಷ್ಟು ಡೀಟೇಲ್ಸ್ ತಗೊಳ್ತಾ ಹೋಗೋಣ. ಬಟ್ ಕಳೆದ ಬಾರಿ ಅಜಯ್ ಕುಮಾರ್ ಅವರು ಇದ್ರು, ಬಹಳಷ್ಟು ಪ್ರಯತ್ನ ಮಾಡಿದ್ರು. ಆದ್ರೆ ಈ ಬಾರಿ ಇಲ್ಲ. ಆರಂಭಿಕವಾಗಿ ಬಣಗಳ ವಿಚಾರಗಳು ಬಂದಾಗ್ಲೇ ನಾನು ಹೇಳ್ದಂಗೆ ಒಂದೇ ಫ್ರೇಮ್ ಅಲ್ಲಿ ಎಲ್ಲೂ ಕೂಡ ಸಿದ್ದೇಶ್ವರ ಅವರು ಮತ್ತಿರಬಹುದು, ಜೊತೆಯಲ್ಲಿ ರೇಣುಕಾಚಾರ್ಯ ಎಲ್ಲೂ ಕಾಣಿಸ್ಕೊಳ್ತಿಲ್ಲ. ನೆನ್ನೆ ಕಾಣಿಸ್ಕೊಂಡಿದ್ದಾರೆ. ಹಾಗಾದ್ರೆ ಒಮ್ಮತಗಳಿದೆ ಅಲ್ಲಿ. ಬಿಜೆಪಿಯಲ್ಲಿ ರೇಣುಕಾಚಾರ್ಯ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅಜಯ್ ಕುಮಾರ್ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸಿದ್ದೇಶಣ್ಣ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಎಲ್ಲರೂ ಜೊತೆಗಿದ್ದಾರೆ. BJPಲಿ ಯಾವುದೇ ರೀತಿಯಲ್ಲಿ ಒಡಕಿಲ್ಲ. ನಾವೆಲ್ಲರೂ ಜೊತೆಗೆ ಎಲೆಕ್ಷನ್ಗೆ ಹೋಗ್ತೀವಿ, ಗೆದ್ದೇ ಗೆಲ್ತೀವಿ ಈ ಬಾರಿ. ಆ ಒಂದು ದೊಡ್ಡ ಮಟ್ಟದ ವಿಶ್ವಾಸದಲ್ಲೇ 100%. ಪ್ಲಸ್ ಅಂದ್ರೆ ಈ ಬಾರಿ ಅಂದ್ರೆ ಕಳೆದ ನಾವು ಬೈ ಎಲೆಕ್ಷನ್ ನೋಡಿದ್ವಿ. ಸಂಡೂರು ಇರ್ಬೋದು, ಶಿಗ್ಗಾವಿ ಇರ್ಬೋದು, ಚನ್ನಪಟ್ಟಣದಲ್ಲಿ ನೋಡಿದಾಗ ಬಿಜೆಪಿಗೆ ಹಿನ್ನಡೆ ಆಗಿತ್ತು. ಒಂದ್ ಕಡೆ ಕಾಂಗ್ರೆಸ್ ಅದ್ದೂರಿಯಾಗಿ ಗೆದ್ದು ಬಂದಂತ ಒಂದು ಅಲೆ ಇತ್ತು, ಅಥವಾ ಬೇರೆ ಲೆಕ್ಕಾಚಾರ ತಗೊಂಡ್ರು. ಈ ಬಾರಿಯ ಬೈ ಎಲೆಕ್ಷನ್ ಎಷ್ಟರ ಮಟ್ಟಿಗೆ ಬಿಜೆಪಿ ಚಾಲೆಂಜ್ ಆಗಿದೆ ಅಂತ?
ನೋಡಿ, ಯಾವುದೇ ಚುನಾವಣೆ ಅಂದರೆ ಯಾವುದು ನಿರಾಯಾಸವಾಗಿ ಗೆಲ್ತೀವಿ ಅಂತ ಅನ್ನೋದಿರಲ್ಲ. ಜನರ ಮುಂದೆ ಮೋದಿ ಸರ್ಕಾರ ಆಗಲಿ, ನಾ ಹೇಳ್ದಂಗೆ ಒಳ ಮೀಸಲಾತಿ ಇವರೇನು ಇವತ್ತು ಇದು ಮಾಡ್ತಿದ್ದಾರೆ, ಅದಕ್ಕೆ ನ್ಯಾಯ ಕೊಟ್ಟವರು ಬೊಮ್ಮಾಯಿ ಅವ್ರ ಸರ್ಕಾರ. ಹಿಂದೆ ನೀವು ಇದ್ರ ಹಿಂದೆ ಹೋದರೆ ನಾವು ಯಾವ ಆಧಾರದ ಮೇಲೆ ಓಟ್ ಕೇಳ್ತೀವಿ ಅಂದರೆ, ನಾನು ಯಾವಾಗಲೇ ಹೇಳ್ದಂಗೆ ದಾವಣಗೆರೆ ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರೆ ಕಾರಣ ಮೋದಿ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆ. ಅದಾದಮೇಲೆ ಕರ್ನಾಟಕದಲ್ಲಿ ನೋಡಿ, ಸುಮಾರು ವರ್ಷಗಳ ಕಾಲ 12 ವರ್ಷಗಳ ಕಾಲ ಈ ಸಿದ್ದರಾಮಯ್ಯನವರು ಕಾಂಗ್ರೆಸ್ 50-60 ವರ್ಷಗಳ ಕಾಲ ಆಳಿದ್ರು, ಈ ನಮ್ಮ ಯಡಿಯೂರಪ್ಪನವ್ರು ಹಿಂದೆ ಯೋಜನೆ ಕೊಟ್ಟರು ನೋಡ್ರಿ, ರೈತರಿಗಾಗಿ, ರೈತರ ಮಕ್ಕಳಿಗೆ ಬೈಸಿಕಲ್, ಹೆಣ್ಣು ಮಕ್ಕಳಿಗೆ ಬೈಸಿಕಲ್, ರೈತರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಬೈಸಿಕಲ್ ಕೊಟ್ಟರು. ಹೆಣ್ಣು ಮಕ್ಕಳಿಗೆ ಯಾವುದೇ ಆಶಾ ಆಮಿಷ ಇಲ್ಲ, ನೀವು ಭಾಗ್ಯಲಕ್ಷ್ಮಿ ಕೊಟ್ಟರು. ಇವತ್ತು ಭಾಗ್ಯಲಕ್ಷ್ಮಿ ಮೆಚುರಿಟಿ ಆಗ್ತಿದೆ, 1,25,000 ರೂಪಾಯಿ ಒಂದು ಹೆಣ್ಣು ಮಗು ಬರ್ತದೆ. ಸೊ ರೈತರಿಗಾಗಿ ಪ್ರತ್ಯೇಕ ಬಜೆಟ್ ಕೊಟ್ಟರು. ಸೊ ಈ ಥರ BJP ಯಾವಾಗಲೂ ಜನರ ಪರವಾಗಿ ಯಾವುದೇ ಜಾತಿ ಧರ್ಮ ಏನೂ ನೋಡ್ದೇನೆ ನಾವು ಕೆಲಸಗಳು ಮಾಡಿದ್ದೀವಿ. ಅದರ ಆಧಾರದಲ್ಲಿ ನಾವು ಓಟ್ ಕೇಳ್ತೀವಿ. ಜನನೂ ನಮ್ಮ ಮೇಲೆ ವಿಶ್ವಾಸ ಇದೆ. ಯಾಕಂದರೆ ನೀವು ಕಳೆದ MP ಚುನಾವಣೆಯಲ್ಲಿ ನೀವು ಹೇಳಿದ್ರಿ ನಾವು ಬೈ ಎಲೆಕ್ಷನಲ್ಲಿ ಸೋತಿರ್ಬೋದು ಅಂತ. ಈ ಸರ್ಕಾರ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಇರೋದ್ರಿಂದ ಅವರು ಗೌರ್ಮೆಂಟ್ ಮಿನಿಸ್ಟರ್ಗಳನ್ನು ದುಡ್ಡಿನ ಹೊಳೆ ಹರಿಸಿ ರಾಜಕಾರಣ ಮಾಡುವಂಥದ್ದು ಕಾಂಗ್ರೆಸ್ಗೇನು ಅದೇನು ಹೊಸದಲ್ಲ, ಅದು ಮಾಡ್ತಾರೆ. ಆದರೂ ಜನರು ಇದೆಲ್ಲವನ್ನ ಮೀರಿ BJPಗೆ ಓಟ್ ಹಾಕ್ತಾರನ್ನೋ ಒಂದು ನಂಬಿಕೆ ಇದೆ, ಅದು ಹಾಕ್ತಾರೆ ಕೂಡ ಈ ಬಾರಿ. ಜೊತೆಯಲ್ಲಿ ನಾವು ಆಗ್ಲೇ ಹೇಳಿದ್ವಿ, ಮತ್ತೆ ಅಂತ ಅಲ್ಲ, ನಾವು ಒಂದಿಷ್ಟು ಬಣಗಳ ನಡುವೆ ಸರಿ ಇಲ್ಲ ಅನ್ನೋದು ಆರಂಭಿಕವಾಗಿ ಬಂತು. ಆ ಸಂದರ್ಭದಲ್ಲಿ ಮೊದಲಿಗೆ ಬಂದಂತ ಹೆಸರು ಯಾರು ಕೇಳಿದ್ರೆ ವಿನಯ್ ಕುಮಾರ್ ಅವರ ಹೆಸರು ಬಂದಿತ್ತು. ಈ ಬಾರಿ ದೊಡ್ಡ ಮಟ್ಟಕ್ಕೆ ಬಂತು. ಯಾಕಂದ್ರೆ ಕಳೆದ ಬಾರಿ ವಿನಯ್ ಕುಮಾರ್ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಇಂದ ಟಿಕೆಟಿಗೆ ಒಂದಿಷ್ಟು ಪ್ರಯತ್ನ ಪಟ್ಟರು. ಈ ಬಾರಿಯೂ ಕೂಡ ಅವರೇ ಒಂದು ರೀತಿಯ ಅಭ್ಯರ್ಥಿ ಆಗ್ತಾರೆ, ಅಚ್ಚರಿಯ ಅಭ್ಯರ್ಥಿ ಅನ್ನೋದಿತ್ತು. ಎಲ್ಲೋ ಒಂದು ಕಡೆ ವಿನಯ್ ಕುಮಾರ್ ಅವರು BJPಯ ಬಣಗಳನ್ನ ಒಂದು ಮಾಡ್ತಾ ಅಂತ ಏನಿಲ್ಲ ನೋಡಿ ಸರ್, ನೀವು ಈ ಚುನಾವಣೆ ಅಂತಲ್ಲ, ಯಾವುದೇ ಚುನಾವಣೆ ತಗೊಳ್ಳಿ, ಯಾರೋ ಹೊರಗಡೆಯಿಂದ ಬಂದವರು ನಮಗೇನೋ ಒಳಗೆ ಒಂದು ಮಾಡ್ತಾ ಇರತ್ತಿಲ್ಲ. ಟಿಕೆಟ್ ಸಿಗೋಕ್ಕೂ ಮುಂಚೆ ಅದೆಲ್ಲ ಇರುತ್ತೆ ಮನಸ್ತಾಪಗಳು. ಅದಾದಮೇಲೆ ಎಲ್ಲರೂ ನಾವು ಜೊತೆ ಗೆಲ್ಲಬೇಕು, BJP ಗೆಲ್ಲಬೇಕು, ನಮ್ಮ ಅಜೆಂಡಾ ಗೆಲ್ಲಬೇಕು ಅಂತ ಇರುತ್ತೆ. ಡೆವಲಪ್ಮೆಂಟ್ ಅಜೆಂಡಾ ಏನಿದೆ ನಮ್ಮದು, ಗೆಲ್ಲಬೇಕು ಅನ್ನೋ ಕಾರಣದಿಂದ ಎಲ್ಲರೂ ಒಂದಾಗಿದ್ದಾರೆ. ಹಿಂದೆನೂ ಕೂಡ ಸಿದ್ದೇಶ್ವರ ಅವರು MP ಅವರ ಹೆಂಡತಿಗೆ ಟಿಕೆಟ್ ಕೊಟ್ಟಾಗಲೂ ಕೂಡ ಎಲ್ಲರೂ ಜೊತೆಯಾಗಿ ಕೆಲಸ ಮಾಡಿದರು. ಬೇರೆ ಬೇರೆ ಕಾರಣಗಳಿಂದ ನಾವು ಸೋತ್ವಿ, ಸತ್ಯ. ಅದು MP ಎಲೆಕ್ಷನಲ್ಲಿ ಸೋತಿದ್ದೀವಿ, ಅದಿಲ್ಲ. ಈ ಬಾರಿ ನಾವು ಗೆಲ್ಲುವಂಥ ವಿಶ್ವಾಸ ನಮಗಿದೆ ದಾವಣಗೆರೆಯಲ್ಲಿ. ಎಸ್. ಜೊತೆಲಿ ನಾವು ಬಾಗಲಕೋಟೆ ಕೂಡ ಅಷ್ಟೇ ಪ್ರತಿಷ್ಠೆ ಆಗಿದೆ. ಬಾಗಲಕೋಟೆ ವಿಚಾರಕ್ಕೆ ಬಂದಾಗಲೇ ಈಗಾಗಲೇ ಅಧಿಕೃತವಾಗಿ BJPಗಿಂತ ವೀರೇಂದ್ರ ಚರಂತಿಮಠ ಅವ್ರನ್ನ ಕಣಕ್ಕೆ ಇಳಿಸಿದ್ದೀರಿ. ಈ ಹಿಂದೆ ಪರಾಜಿತ ಅಭ್ಯರ್ಥಿ, ಶಾಸಕರಾಗಿದ್ರು, ಗೆದ್ದಿದ್ರು ಎಲ್ಲ. ಈ ಬಾರಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಯಾವ ರೀತಿ ವರ್ಚಸ್ಗಳನ್ನ ಮತ್ತೆ ಪುಟಿದೇಳ್ತಾರಂತೆ, ಯಾವ ರೀತಿ ಸ್ಟ್ರಾಟಜಿಗಳು ಆಗ್ತಿದೆ, ಲೆಕ್ಕಾಚಾರಗಳು ಏನಿದೆ ಅಂತ BJP ತಲೆಯಲ್ಲಿ? ನೋಡಿ, ಕಾಂಗ್ರೆಸ್ ಒಂದು ಸುಳ್ಳು ಭರವಸೆಗಳನ್ನು ನೀಡಿ 2023 ಚುನಾವಣೆಯಲ್ಲಿ ಗೆದ್ದರು, ಆಯಿತಾ. ಅದಾದಮೇಲೆ ಅಲ್ಲಿ ಆಗಿರುವಂಥ ಡೆವಲಪ್ಮೆಂಟ್ ಕೊನೆ 3 ವರ್ಷಗಳಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ ಆಗಿಲ್ಲ ರಾಜ್ಯದಲ್ಲಿ. ಬಾಗಲಕೋಟೆ ಒಂದೇ ಅಲ್ಲ, ಬದಾಮಿ ಒಂದೇ ಅಲ್ಲ. ಈಗ ಹಿಂದೆ 2018ರಲ್ಲಿ ಮುಖ್ಯಮಂತ್ರಿಗಳು ಚಾಮುಂಡೇಶ್ವರಿಯಿಂದ ಸೆಕೆಂಡ್ ಪ್ಲೇಸ್ ಆಗಿ ಬದಾಮಿಯನ್ನು ಆಯ್ಕೆ ಮಾಡಿಕೊಂಡ್ರು. ಅವ್ರಿಗೆ ನಮ್ಮ ಜನಕ್ಕೆ ಏನು ಹೇಳಿದ್ರು, ಉತ್ತರ ಕರ್ನಾಟಕ ಜನಕ್ಕೆ, ನಾವು ಬದಾಮಿಯನ್ನು ಸಿಂಗಾಪುರ್ ಮಾಡಿಬಿಡ್ತೀವಿ, ನಿಮಗೆ ಇಲ್ಲಿ ಯಾವುದು ಉತ್ತರ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಆಗಲ್ಲ ಅಂಥ ಒಂದು ಕ್ಷೇತ್ರ ಮಾಡಿಬಿಡ್ತೀನಿ, ಇಲ್ಲಿ ಟೂರಿಸಮ್ ನಂಬರ್ 1 ಮಾಡಿಬಿಡ್ತೀನಿ, ಹಾಗೆ ಹೀಗೆ ದೊಡ್ಡ ದೊಡ್ಡ ಆಸೆಗಳು ತೋರಿಸಿದ್ರು. ಅವೆಲ್ಲ ಜನ ನೋಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಸರ್ಕಾರ ಆಗಲಿ, ಸಿದ್ದರಾಮಯ್ಯನವ್ರ ಮಾತುಗಳ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ಅಲ್ಲಿ ಡೆಫಿನೆಟ್ಲಿ ಹಿಂದೆ ಈ ನವ ಬಾಗಲಕೋಟೆ ನಿರ್ಮಾಣ ಆಯಿತು, ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ BJP ಮತ್ತು ಈಗಿನ ಚರಂತಿಮಠ ಅವ್ರದ್ದು ಒಂದು ಕೊಡುಗೆ ಇದೆ. ಇವತ್ತು ಒಂದು ದೇಶದಲ್ಲೇ, ರಾಜ್ಯದಲ್ಲೇ ಒಂದು ಮಾದರಿಯಾಗಿರುವಂಥ ನವನಗರ ಎಷ್ಟು ಬ್ಯೂಟಿಫುಲ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂದರೆ ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ BJPಯ ಒಂದು ಸ್ಟೇಕ್ ಹೋಲ್ಡ್ ಇದೆ. ಹಾಗೆ ಚರಂತಿಮಠ ಅವರು ಅದರಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಆದ ಕಾರಣದಿಂದ ಡೆಫಿನೆಟ್ಲಿ BJPಗೆ ಓಟ್ ಹಾಕ್ತಾರೆ ಈ ಬಾರಿ ಜನ. ಒಂದು ವೆರಿ ಕ್ಲಿಯರ್ ನೋಡಿ, ಚರಂತಿಮಠ ಅವರು ಕಳೆದ ಬಾರಿ ನಾವು ಚುನಾವಣೆಯ ಲೆಕ್ಕಾಚಾರ ನೋಡಿದಾಗ ಏನ್ ಬಾರಿ ದೊಡ್ಡ ಮಟ್ಟದ ಅಂತರಗಳಿರಲಿಲ್ಲ, ಬಹಳ ಸಮೀಪದಲ್ಲೇ ಒಂದು 5,000 ಚಿಲ್ಲರೆಯಲ್ಲಿ ಸೋತಿರುವಂತ ಒಂದು ಇದಿತ್ತು ವಿನಃ. ಬಟ್ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಚರ್ಚೆ, ನಾವೀಗ ಈ ಕಾಂಗ್ರೆಸ್ ವಿಚಾರ ಬಂದಾಗ ಬಹಳ ಮೊದಲಿಗೆ ಈಗಾಗಲೇ ನಾವು ಹೇಳೋದೇ ಅದೇ, ಇನ್ನೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ, ಕುಟುಂಬ ಮನೆ ಒಂದು 3 ಬಾಗ್ಲಾಯ್ತು ಅಂತ ನಾವೆಲ್ಲ ಟೀಕೆ ಮಾಡ್ತೀವಿ, ಪ್ರಶ್ನೆ ಮಾಡ್ತೀವಿ. ಕಳೆದ ಬಾರಿಯ BJP ನಾವು ಚುನಾವಣೆ ನೋಡಿದಾಗ ಚರಂತಿಮಠ ಅವರ ಸಹೋದರನೇ ಮಲ್ಲಿಕಾರ್ಜುನ್ ಅವರ ವಿಚಾರವಾಗಿನೇ ಅವರು ಬಂಡಾಯವಾಗಿ ಪುಟಿದೇಳಿದ್ರು. ಸುಮಾರು ಒಂದು 10,116 ಮತಗಳನ್ನ ಪಡ್ಕೊಂಡಿದ್ರು. ಈ ಬಾರಿ ಅವರನ್ನ ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ತಿದ್ದೀರಾ? ಆ ಬಗ್ಗೆ ಏನಾದರೂ ಚರ್ಚೆಗಳಾಯ್ತಾ?
ಇಲ್ಲ, ಅದ್ರ ಬಗ್ಗೆ ಹಿರಿಯರು ಇನ್ನೂ ಡಿಸ್ಕಷನ್ ನಡೀತಾ ಇದೆ. ಈಗ ತಾನೇ ಚುನಾವಣೆ ಘೋಷಣೆ ಆಗಿದೆ, ಅಭ್ಯರ್ಥಿ ಘೋಷಣೆ ಆಗಿದೆ. ಬರುವಂಥ ದಿನಗಳಲ್ಲಿ ಅವ್ರನ್ನೂ ಗಣನೆಗೆ ತಗೊಳ್ತೀವಿ. BJPಗೆ ಮತ ಹಾಕ್ರಪ್ಪ, ನಾವು ಈ ಥರ ಡೆವಲಪ್ಮೆಂಟ್ ಕೆಲಸಗಳು ಮಾಡಿದ್ದೀವಿ ಹಿಂದೆ, ಮುಂದೇನು BJP ಆಯ್ಕೆಯಾಗಿ ಬಂದರೆ ಈ ಕ್ಷೇತ್ರಕ್ಕೆ ಒಂದು ನ್ಯಾಯ ನೀಡುವಂಥ ಕೆಲಸ ಮಾಡೇ ಮಾಡ್ತಾರೆ ಚರಂತಿಮಠ ಅವರು. ಯಾಕಂದರೆ ತುಂಬ ಕ್ಲೀನ್ ಇಮೇಜ್ ಹೊಂದಿರುವಂಥ ರಾಜಕಾರಣಿ ಚರಂತಿಮಠ ಅವರು. ಅಲ್ಲಿ ಲಕ್ಷಾಂತರ ಜನಕ್ಕೆ ಅತಿ ಕಡಿಮೆ ರೇಟಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಶಿಕ್ಷಣ ಸಿಗುವಂತೆ ಮಾಡಿದ್ದಾರೆ ಚರಂತಿಮಠ ಅವರು. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಈ ಕ್ವಾಲಿಟಿ ಎಜುಕೇಷನ್ ಸಿಗ್ತಿರಲಿಲ್ಲ, ಅದನ್ನೆಲ್ಲ ಇವತ್ತು ಬಸವೇಶ್ವರ ಸಂಸ್ಥೆ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ. ಶಿಕ್ಷಣಕ್ಕೂ ಅಷ್ಟೇ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಅದ್ರ ಜೊತೆಗೆ ನವನಗರನೂ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಈಗ ನೋಡಿ, ಕಾಂಗ್ರೆಸ್ ಇವರು ಪ್ರಾಮಿಸ್ ಮಾಡಿದ್ರಂತೆ ಮೇಟಿ ಅವರಿದ್ದಾಗ ಶಿರೂರಲ್ಲಿ. ನಾವು ನೆನೆ ನೋಡ್ತಿದ್ದೆ ಯಾವುದೋ ನಿಮ್ಮದೇ ಒಂದು ಚಾನಲಲ್ಲಿ, ಶಿರೂರಲ್ಲಿ ನಾವು ಹೆಣ್ಣುಮಕ್ಕಳಿಗೆ ಕೂತ್ಕೊಳ್ಳೋಕೆ ಬಸ್ ಸ್ಟಾಪು ಇಲ್ಲರಿ. ಇವರು ಸುಮಾರು ವರ್ಷಗಳಿಂದ ಆಯ್ಕೆ ಆಗ್ತಾರೆ. ಅಲ್ಲೇ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಬರುವಂಥ ಒಂದು ಟೌನ್, ಅಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಎಲ್ಲ ಕೂತ್ಕೊಳ್ಳೋಕೆ ಬಸ್ ಸ್ಟಾಪ್ ಇಲ್ಲ. ಇವ್ರ ಹಿಂದೆ ಪ್ರಾಮಿಸ್ ಮಾಡಿದ್ರಂತೆ ಮಾಡ್ತೀವಿ ಅಂತ. 3 ವರ್ಷಗಳ ಕಾಲ ಬೇಕೇನ್ರಿ ಒಂದು ಬಸ್ ಸ್ಟಾಪ್ ಮಾಡಲಿಕ್ಕೆ, ಒಂದು ಹೆಣ್ಮಕ್ಳಿಗೆ ಒಂದು ಶೌಚಾಲಯ ಮಾಡಲಿಕ್ಕೆ? ಇವತ್ತು BJP ಬಂದರೆ ಅವೆಲ್ಲ ಹೆಣ್ಮಕ್ಳಿಗೆ ಯಾವ ರೀತಿ ರಕ್ಷಣೆ ಬೇಕು ಅದೆಲ್ಲ BJP ಮಾಡುತ್ತೆ ಅಂತ ನಾನು ಈಗ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ಸೊ ಒಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಅವರ ವಿಶ್ವಾಸಕ್ಕೆ ತಗೊಂಡ್ಕೊಂಡು ಈ ಬಾರಿ ಮುಂದೆ ಹೋಗ್ತೀವಿ. ಯಾಕಂದ್ರೆ ಕಳೆದ ಬಾರಿ ಅವರು ಫೀಲ್ಡ್ಗೆ ಇಳಿದಿರೋದ್ರಿಂದಲೇ ಅವ್ರಿಗೆ ಒಂದು 10,000 ಮತ ಹೋಗಿರೋದ್ರಿಂದಲೇ BJPಗೆ ಹೊಡೆತ ಆಗಿತ್ತು ಅನ್ನೋದ್ರಲ್ಲಿ ಯಾವ ಅನುಮಾನಗಳಿಲ್ಲ. ಹೌದೌದು. ಒಟ್ಟಿನಲ್ಲಿ ಈಗ ಬಹಳ ವಿಶೇಷ ಅಂತ ಕಂಡು ಬರ್ತಿರೋದು ಏನ್ ಕೇಳಿದ್ರೆ, BJPಯ ಇತರ ನಾಯಕರು ಈಗಾಗಲೇ ಪ್ರಚಾರ ಈಗ ಶುರು ಆಗ್ತಿರೋದು ಅಷ್ಟೇ. 23ವರೆಗೂ ನಾಮಿನೇಷನ್ ಇದೆ, ಹೌದು. ಬಟ್ ಈವರೆಗೂ ಬಾಗಲಕೋಟೆ ನೋಡಿದಾಗ ಬಹಳ ಚೆನ್ನಾಗಿ ಕಂಡು ಬರ್ತಿರುವಂತ BJPಯ ನಾಯಕರು ಯಾರು ಅಂತ ಕೇಳಿದ್ರೆ ಬೇರೆ ಯಾರೂ ಇಲ್ಲ. ಉಚ್ಚಾಟಿತ ಶಾಸಕ ಯತ್ನಾಳ್ ಅವರ ನಡೆ ನುಡಿ ಬಹಳ ಸದ್ದು ಮಾಡ್ತಿದೆ. BJP ಇದನ್ನ ಹೆಂಗ್ ನೋಡುತ್ತೆ? ಉಚ್ಚಾಟಿತ ಶಾಸಕ ಯತ್ನಾಳ್ ಅವರಿಗೆ ಪ್ರಚಾರಕ್ಕೆ ನಾನು ಬರ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋದನ್ನ ನೋಡಿ. BJPಗೆ ಯಾರೇ ಬೆಂಬಲ ಕೊಡ್ತೀನಿ ಅಂದ್ರು, ನಾವು ಅವ್ರ ನಮ್ಮ ಪರವಾಗಿ ಪ್ರಚಾರ ಮಾಡ್ತೀವಿ ಅಂದ್ರು, BJP ಹಿರಿಯರಿದ್ದಾರೆ, ನಾವೆಲ್ಲರೂ ಸ್ವಾಗತಿಸ್ತೀವಿ. ನಾವು ಎಲೆಕ್ಷನ್ ಯಾವ ರೀತಿ ತೊಗೊಂಡು ಹೋಗ್ಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಅದನ್ನು ನಿಶ್ಚಯ ಮಾಡ್ತಾರೆ. ಸೊ ನಾವು BJP ಗೆಲ್ಲಬೇಕು, ನಾವು ಗೆಲ್ತೀವಿ, ಹಿಂದುತ್ವ ಓಟ್ಗಳು ಒಂದಾಗಬೇಕು. ಆಮೇಲೆ ಯಾರು ಅಲ್ಲಿ ಇಷ್ಟು ದಿವಸ ಅವ್ರಿಗೆ ವಸತಿ ವಂಚಿತರಾಗಿದ್ದಾರೆ ಅವುಗಳೇನು ಇವತ್ತು ಸರಿ ಮಾಡಬೇಕಾಗಿದೆ ಎಲ್ಲವನ್ನು ಮಾಡ್ತೀವಿ. ನಮ್ಗೆ ಯಾರೇ ಸಪೋರ್ಟ್ ಮಾಡಿದ್ರು ನಾವು ಬೆಂಬಲವನ್ನು ಎಕ್ಸೆಪ್ಟ್ ಮಾಡ್ತೀವಿ, ಅದು ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಈ ಸಮುದಾಯಗಳನ್ನ ರೀತಿಯಾಗಿ ಈಗ ಒಳ ಮೀಸಲಾತಿ ಕಳೆದ ಬಾರಿ ಒಂದು ಚರ್ಚೆ ಆಗಿತ್ತು. ಸ್ವತಃ ಚರಂತಿಮಠ ಹೇಳ್ತಿದ್ರು, ಒಳ ಮೀಸಲಾತಿಯಿಂದ ಕೆಲ ಸಮುದಾಯಗಳು ನಮ್ ಕೈ ಬಿಟ್ರು, ನಮಗೆ ಸಮಸ್ಯೆ ಆಯ್ತು. ಈ ಬಾರಿ ಒಳ ಮೀಸಲಾತಿ ವಿಚಾರ ಏನಾದ್ರೂ ಸಮಸ್ಯೆ ಆಗುತ್ತಾ? ಅಸಮಾಧಾನಗಳು ಇದೆಯಾ? ಆ ಬಗ್ಗೆ ಏನಾದ್ರೂ ಚರ್ಚೆಗಳು ಇಲ್ಲ. ಒಳ ಮೀಸಲಾತಿದು ಈಗ ಸಿದ್ದರಾಮಯ್ಯನವರು ಅದನ್ನ ಡಿಸಿಷನ್ ತಗೋಬೇಕಾಗಿದೆ. ನಾವು ಯಾವ ಸಮುದಾಯಗಳಿಗೆ ಧ್ವನಿ ಇರಲಿಲ್ವೋ ಆ ಸಮುದಾಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾತಿನಿಧ್ಯ ನೀಡಿತ್ತು. ಒಂದು BJP ಒಂದು ಹೊಸ ಲೆಕ್ಕಾಚಾರ ಮಾಡಿ ಎಲ್ರಿಗೂ ನ್ಯಾಯ ಸಿಗಲಿ ಅನ್ನೋ ಕಾರಣದಿಂದ ಒಂದಿಷ್ಟು ಡಿಸಿಷನ್ಗಳು ತೊಗೊಂಡಿದ್ವಿ. ಸೊ ಅದು ನೋಡೋಣ, ನಮ್ಮ ಹಿರಿಯರುಗಳು ನಿಶ್ಚಯ ಮಾಡ್ತಾರೆ. ರೀಸೆಂಟ್ಲಿ ನಮ್ಮ ಚಿತ್ರದುರ್ಗದಲ್ಲಿ ನಮ್ಮ ಕಾರಜೋಳ ಸಾಹೇಬರ ನೇತೃತ್ವದಲ್ಲಿ ಒಂದಿಷ್ಟು ಮೀಟಿಂಗ್ಗಳಾಗಿದೆ. ಸೊ ಅದೇ ಜಿಲ್ಲೆಯವರಾಗಿರೋದ್ರಿಂದ ಅವ್ರು ಹಿರಿಯರಿದ್ದಾರೆ, ಅವರು ಸಮುದಾಯಕ್ಕೆ ಯಾವ ರೀತಿ ಒಳ್ಳೇದಾಗುತ್ತೆ ಅನ್ನೋದನ್ನು ಡಿಸಿಷನ್ ತಗೊಳ್ತಾರೆ. ಸೊ ಒಂದು ಈಗ ಸಾಮಾನ್ಯವಾಗಿ ಆಡಳಿತ ಪಕ್ಷದಲ್ಲಿ ಯಾವ್ದಿರುತ್ತೆ, ಈ ಬೈ ಎಲೆಕ್ಷನ್ ಆದಾಗ ಅವ್ರು ಗೆಲ್ತಾರೆ, ಅವರಿಗೊಂದು ಸೋತ್ರೆ ಮುಖಭಂಗ ಅನ್ನುವಂಥದ್ದು ಒಂದು ವಿಚಾರ. ಈ ಬಾರಿ ನೀವು ಆಗ್ಲೇ ಹೇಳ್ತಿದ್ರೆ 4ನೇ ತಾರೀಕು ಗೆದ್ದೇ ಬಿಟ್ಟಿದೀವಿ ನಾವು ಅನ್ನುವಂಥದ್ದು. ಸೊ ಈ ಒಂದು ರೀತಿ ನಾವು ಪ್ಯಾಟರ್ನ್ ಗಳನ್ನ ನೋಡ್ತಾ ಇದ್ರೆ ಎಲ್ಲಾ ಸಮುದಾಯವೂ ಕೂಡ BJP ಕೈ ಹಿಡಿಯುತ್ತಾ ಈಗ 2 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತ ಲೆಕ್ಕಾಚಾರ ನೋಡಿದಂತ ಸಂದರ್ಭದಲ್ಲಿ? ಹೌದು. ಯಾಕಂದರೆ ಈ ಮುಸಲ್ಮಾನ ಸಮುದಾಯಕ್ಕೆ ನೀವು ಸ್ಪೆಸಿಫಿಕಲಿ ಬರೋದಾದರೆ ದಾವಣಗೆರೆಯಲ್ಲಿ. ಸೊ ಈಗ ಆ ಸಮುದಾಯಕ್ಕೆ ಅರ್ಥ ಆಗಿದೆ. ಇವರು BJPನ ತೋರಿಸ್ಬಿಟ್ಟು ಹಿಂದೆ 2014ರಲ್ಲಿ ಹೇಳ್ತಿದ್ರು, BJP ಗೆದ್ದುಬಿಟ್ರೆ ಇವ್ರನ್ನ ಏನೋ ದೇಶದಿಂದ ಹೊರಗಡೆ ಕಳಿಸ್ಬಿಡ್ತಾರೆ ಹಾಗೆ ಹೆಂಗೆ ಅಂತ. ಆ ಪರಿಸ್ಥಿತಿ ಇಲ್ಲ. BJP ದೊಡ್ಡ ಪ್ರಮಾಣದಲ್ಲಿ ನಾವು ಎಲ್ಲ ಸಮುದಾಯದ ಓಟ್ಗಳನ್ನು ತೆಗೆದುಕೊಂಡು ಗೆದ್ದೇ ಗೆಲ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ನಾವು ಇಷ್ಟೊತ್ತು BJPಯ ಒಂದಿಷ್ಟು ಒಪಿನಿಯನ್ಗಳನ್ನ ತೆಗೆದುಕೊಳ್ತಾ ಇದ್ವಿ, ಏನಾಯ್ತು ಅಂತ. ಮೊದಲಿಗೆ ನಾನು ವೆಲ್ಕಮ್ ಮಾಡ್ತಾ ಹೋಗ್ತೀನಿ ಸ್ವಾತಿ ಚಂದ್ರಶೇಖರ್, ಕಾಂಗ್ರೆಸ್ಸಿನ ಪ್ರತಿನಿಧಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇಷ್ಟೊತ್ತು BJPಯ ಶಂಕರ್ ಗೌಡ್ರು ಹೇಳ್ತಾ ಇದ್ರು, ಮೇ 4ನೇ ತಾರೀಕಿಗೆ ಒಂದು ಫಲಿತಾಂಶ ಬರುತ್ತೆ, 2 ಕ್ಷೇತ್ರದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ. ಮೊದಲಿಗೆ ನಾನು ಕಾಂಗ್ರೆಸ್ ಕೇಳೋ ಗೊಂದಲದ ಪ್ರಶ್ನೆ ಎಲ್ಲರೂ ಕೇಳ್ತಿರೋದು ಒಂದೇ, ಕಾಂಗ್ರೆಸ್ ಈಗ ಅಭ್ಯರ್ಥಿಗಳು ಯಾರು ಅಂತ ಘೋಷಣೆ ಮಾಡೋದಕ್ಕೆ ಸ್ಟ್ರಾಟಜಿ ಮಾಡ್ತಿದ್ಯಾ, ಸ್ಟ್ರಗಲ್ ಮಾಡ್ತಿದ್ಯಾ? ಸ್ಟ್ರಗಲ್ ಮಾಡುವಂತ ಪರಿಸ್ಥಿತಿ ಕಾಂಗ್ರೆಸ್ಗೆ ಇನ್ನೂ ಬಂದಿಲ್ಲ. ಇಟ್ ಈಸ್ ಜಸ್ಟ್ ಅ ಪ್ಯೂರ್ ಸ್ಟ್ರಾಟಜಿ. ಒಂದು ಸ್ಟ್ರಾಟಜಿ ಅನ್ನೋದಕ್ಕಿಂತ ಇಲ್ಲಿ ಇವರಿಗೇನು ಸಮಸ್ಯೆ ಏನಿರಲಿಲ್ಲ. ಯಾಕೆಂತಂದ್ರೆ ಹೇಗಿದ್ರು ಸೋಲ್ತಾನೆ ಬರ್ತಾ ಇದ್ದಂತ ಒಂದು ಕ್ಷೇತ್ರ. ಅವ್ರು ಯಾರನ್ನ ತಂದು ಟಿಕೆಟ್ ಕೊಟ್ಟರು ಅವರಿಗೆ ಅದು ನಡೆಯುತ್ತೆ. ಇವ್ರು ಬಿಟ್ಟು ಅವ್ರು ಯಾರು ಅಂತ ಹೇಳುವಂತ ಪರಿಸ್ಥಿತಿ BJPಗೆ. ಆದ್ರೆ ನಮ್ಮಲ್ಲಿ ಆ ಥರ ಅಲ್ಲ. ನಾವು ಸತತವಾಗಿ ಗೆದ್ಕೊಂಡು ಬರ್ತಾ ಇದ್ದಂತ ಒಂದು ಕ್ಷೇತ್ರ.
ದಾವಣಗೆರೆ ದಕ್ಷಿಣ ಅಂತಂದ್ರೆ ಶಾಮನೂರು ಅವರು ಅಂತಂದ್ರೆ ದಾವಣಗೆರೆ ದಕ್ಷಿಣ ಅನ್ನುವಂಥ ಒಂದು ಪರಿಸ್ಥಿತಿಯನ್ನ ಆ ಒಂದು ಜಿಲ್ಲೆ ನೋಡಿದಂತಹ ಒಂದು ಸಂದರ್ಭ. ಸೊ ಇದಾದ ನಂತರದಲ್ಲಿ ಅವರೇ ಹೇಳಿದ ಹಾಗೆ ಇಲ್ಲ, ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ, ಅವ್ರಿಗೂ ಕೂಡ ಒಂದು ಪ್ರಾತಿನಿಧ್ಯ ಸಿಗಲಿ ಅನ್ನುವಂತಹ ಒಂದು ಮಾತುಗಳನ್ನ ಅವರೇ ಕೂಡ ಆಡಿದಂಥದ್ದು. ಸೊ ಇದರಲ್ಲಿ ಯಾವುದನ್ನ ನಾವು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ ಹೊರತು ಇದರಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ. ಇದಂತೂ ಬಹಳ ಸ್ಪಷ್ಟ. ಇದು ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ, ಇನ್ನು ಬಾಗಲಕೋಟೆ ವಿಚಾರಕ್ಕೆ ಬರೋದಾದ್ರೆ, ಒಂದು ಕಡೆ ಅವರ ಕುಟುಂಬಕ್ಕೆ ಕೊಡ್ಬೇಕಾ ಇಲ್ಲ ಯಾರಾದ್ರೂ ಯುವಕರಿಗೆ ನಾವು ಟಿಕೆಟ್ ಅನ್ನು ಘೋಷಣೆ ಮಾಡ್ಬೇಕಾ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು. ಇವಾಗ ಸದ್ಯಕ್ಕೆ ಇರುವಂಥದ್ದು ಏನು ಅಂತಂದ್ರೆ 2 ಟಿಕೆಟ್ಗಳನ್ನ ಒಟ್ಟಿಗೆ ಘೋಷಣೆ ಮಾಡೋದಕ್ಕೆ ನಾವು ಸದ್ಯಕ್ಕೆ ಕಾಯ್ದಿರಿಸ್ಕೊಂಡಿದ್ದೀವಿ. ಹಾಗಾದ್ರೆ ವೇಟ್ ಮಾಡ್ತಿದ್ರು. ಒಂದ್ ಕಡೆ ಸುರ್ಜೇವಾಲಾ ಅವ್ರು ಕೊಂಡು ನಿರಂತರವಾಗಿ ಸಭೆ ಮಾಡ್ತಿದ್ದಾರೆ ಒಂದಿಷ್ಟು, ಬಟ್ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? ನಿರಂತರವಾಗಿ ಸಭೆ ನಡೆಸ್ತಾ ಇರುವಂತದ್ದು ಕೇವಲ ಕರ್ನಾಟಕದ ಬೈ ಎಲೆಕ್ಷನ್ ಬಗ್ಗೆ ಮಾತ್ರ ಅಲ್ಲ, ದೇಶದಲ್ಲಿ 5-6 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇರುವಂತದ್ದು. ಸೊ ಆ ಎಲ್ಲ ರಾಜ್ಯಗಳಲ್ಲಿ ಬಹಳಷ್ಟು ರಾಜ್ಯಗಳಿಗೆ ಈಗ ಇಲ್ಲಿರುವಂಥ ನಾಯಕರನ್ನ ಹೇಗೆ ಜೋಡಿಸುವಂಥದ್ದು, ಕೇರಳಕ್ಕೆ ಹೇಗೆ ಜೋಡಿಸಬಹುದು, ತಮಿಳುನಾಡಿಗೆ ನಾವು ಹೇಗೆ ಜೋಡಿಸಬಹುದು, ಅಥವಾ ಅಸ್ಸಾಂನಲ್ಲಿ ಈಗ ಆಲ್ರೆಡಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅಲ್ಲಿ ಇನ್ಚಾರ್ಜ್ ಆಗಿರುವಂಥದ್ದು. ಸೊ ಅವರನ್ನ ಕಾರ್ಯಪ್ರವೃತ್ತರಾಗಿ ಅವರು ಡೆಲ್ಲಿಯಲ್ಲಿ ಆಲ್ರೆಡಿ ಮೀಟಿಂಗ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಯ ಒಂದಿಷ್ಟು ಇನ್ಪುಟ್ಗಳು ತೆಗೆದುಕೊಳ್ಳೋದಾಗಿರ್ಬೋದು. ಕೇವಲ ಬೈ ಎಲೆಕ್ಷನ್ ಕಗ್ಗಂಟು ಅಥವಾ ಇಲ್ಲಿ ಟಿಕೆಟ್ ವಿಚಾರವೇ ಡಿಸ್ಕಷನ್ ನಡೀತಾ ಇದೆ ಅನ್ನೋದಂತೂ ಸುಳ್ಳು. ಸೊ ಒಂದು ಪಕ್ಷದ ಮೀಟಿಂಗ್ ಅಥವಾ ಸಂಘಟನೆಯ ಮೀಟಿಂಗ್ ಅಂತಂದಾಗ ಸಾಕಷ್ಟು ವಿಚಾರಗಳು ನಡೀತಾ ಇರುತ್ತೆ. ಯಾಕೆಂತಂದ್ರೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ನಾವು ಕೇವಲ ಕರ್ನಾಟಕದ ಬೈ ಎಲೆಕ್ಷನ್ ಮಾತ್ರ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದ್ದಾಗ, ಅದು ಕೂಡ ಕೇರಳದಲ್ಲಿ ಆಲ್ಮೋಸ್ಟ್ ನಾವು ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗ್ಬಿಡುತ್ತೇನೋ ಅನ್ನೋ ಒಂದು ಪರಿಸ್ಥಿತಿಯಲ್ಲಿದ್ದೀವಿ. ಯಾಕೆಂದ್ರೆ ಇನ್ನೇನು ನಾವು ಸರ್ಕಾರ ರಚನೆನೇ ಮಾಡಬಹುದು, ಅಂದ್ರೆ ನಮ್ಮ ಅಲಯನ್ಸ್ ಜೊತೆ ನಾವು ಸರ್ಕಾರ ರಚನೆ ಮಾಡಬಹುದು ಅನ್ನೋ ಚಾನ್ಸಸ್ ಇರುವಂತದ್ದು. ತಮಿಳುನಾಡಲ್ಲಿ ಮತ್ತೆ ನಮ್ಮ ಅಲಯನ್ಸ್ ಜೊತೆ ನಾವು ಮತ್ತೆ ರಿಪೀಟ್ ಆಗಬಹುದು ಅನ್ನೋ ಚಾನ್ಸಸ್ ಇರುವಂತದ್ದು. ಸೊ ಇಂತಹ ಸಂದರ್ಭಗಳಲ್ಲಿ ಕೇವಲ ಬೈ ಎಲೆಕ್ಷನ್ ಮೀಟಿಂಗ್ ಮೇಲೆ ಮೀಟಿಂಗು ಇರೋ 2 ಕ್ಷೇತ್ರಕ್ಕೆ ನಾವು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋ ಅವಶ್ಯಕತೆ ಆದ್ರೂ ಕೂಡ ಅಭ್ಯರ್ಥಿ ಘೋಷಣೆ ಮಾಡೋದ್ರಲ್ಲಿ ಒಂದಿಷ್ಟು ಮೀನಾಮೇಷ ಎಣಿಸ್ತಿರೋದು ಹೌದು. ಒಂದು ಸ್ಪೆಸಿಫಿಕ್ಲಿ ಬರ್ತೀನಿ ಎಣಿಸ್ತಾ ಇಲ್ಲ, ನಾವು ಸಮಯ ತಗೊಂಡಿದೀವಿ ಅಷ್ಟೇ. ಸಮಯ ತಗೊಂಡಿದ್ದೀರಾ? ಓಕೆ, 23ವರೆಗೂ ಟೈಮ್ ಇದೆ, ಅಲ್ಲಿವರೆಗೂ ಒಂದಿಷ್ಟು ಲೆಕ್ಕಾಚಾರ. ಬಟ್ ಸ್ಪೆಸಿಫಿಕ್ಲಿ ದಾವಣಗೆರೆಯ ಬೈ ಎಲೆಕ್ಷನ್ ನೋಡ್ತಾ ಹೋಗೋದಾದ್ರೆ ಒಂದು ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇತ್ತು. ಶಾಮನೂರ್ ಅವರು ಹಿಂದೊಂದು ಮಾತು ಹೇಳಿದ್ರಂತೆ, ಅವ್ರಾದ್ಮೇಲೆ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಚಾನ್ಸ್ ಕೊಡ್ತೀನಿ ಅಂತ ಸ್ವತಃ ಸಚಿವರಾಗಿರುವಂತ ಜಮೀರ್ ಅವರು ಕೂಡ ಇದೇ ವಿಚಾರ. ಹೌದಾ, ಅಂಥದ್ದೊಂದು ಚರ್ಚೆ ಆಗಿತ್ತಾ? ನೋಡಿ, ಒಂದು ವಿಚಾರ, ಎಲ್ಲೆಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿರುವಂಥದ್ದು, ಅದು ಯಾವುದೇ ಸಮುದಾಯದವರಾಗಿರಲಿ, ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಸಿಖ್ ಸಮುದಾಯದವರಾಗಿರಲಿ, ಅಥವಾ ಕರ್ನಾಟಕದಲ್ಲಿ ಮರಾಠಿಗರಾಗಿರಲಿ, ಮರಾಠಿಗರ ಅಲ್ಪಸಂಖ್ಯಾತರು ಅನ್ನೋ ಇದರಲ್ಲಿ ಬರೋದಿಲ್ಲ, ಸರಿ, ಜೈನರಾಗಿರಲಿ, ಇಂತಹ ಒಂದು ಸಮುದಾಯಕ್ಕೆ ಸೇರಿದಂತಹ ಒಂದಿಷ್ಟು ಪ್ರಬಲ ನಾಯಕರು ಅಲ್ಲಿ ಆಲ್ಮೋಸ್ಟ್ 30% ಆಫ್ ದ ವೋಟಿಂಗ್ ಪರ್ಸೆಂಟೇಜ್, ಈಗ ನಾವು 2,31,000 ಪ್ರಿಸೈಸ್ಲಿ ಇರುವಂತ ವೋಟ್ಸ್ ದಾವಣಗೆರೆ ದಕ್ಷಿಣದಲ್ಲಿ, ಅದರಲ್ಲಿ 70,000 ರಿಂದ 75,000 ಅಂದ್ರೆ 30% ಆಫ್ ದ ವೋಟ್ಸ್ ಆಲ್ಮೋಸ್ಟ್, ಆರ್ 25% ಆಫ್ ದ ವೋಟ್ಸ್ ಆಲ್ಮೋಸ್ಟ್ ಅಲ್ಪಸಂಖ್ಯಾತರು ಇದ್ದಾಗ ಸಹಜವಾಗಿ ಆ ನಾಯಕರು, ಆ ಮುಖಂಡರು ಹೋಗಿ ಈಗ ಇಡೀ ರಾಜ್ಯದಲ್ಲಿ ಇರುವಂತಹ ಒಂದಿಷ್ಟು ಪ್ರಭಾವಿ ಆ ಸಮುದಾಯದ ನಾಯಕರು ಯಾರು ಅಂತಂದ್ರೆ ನೀವು ಜಮೀರ್ ಅಹ್ಮದ್ ಅಂತ ಹೇಳ್ತೀರಿ. ಅಂದ್ರೆ ತಮ್ಮನ್ನ ತಾವು ಮಾಸ್ ಲೀಡರ್ ಆಗಿ ಗುರುತಿಸ್ಕೊಂಡಿರುವಂತವ್ರು. ಸೊ ಅವರು ಹೋಗಿ ನಮ್ಮ ಸಮುದಾಯಕ್ಕೆ ಒಂದು ಟಿಕೆಟ್ ಕೊಡಿ ಅಂತ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಅಥವಾ ಅವ್ರು ಮಾಡಿರುವಂತ ಪ್ರಯತ್ನವೂ ಕೂಡ ವಿಫಲವಾಗಿಲ್ಲ. ಅದನ್ನ ನಿಜವಾಗ್ಲೂ ಹೈಕಮಾಂಡ್ ಆಲ್ರೆಡಿ ಕನ್ಸಿಡರ್ ಮಾಡಿದೆ. ಹೌದು, ಇದು ಯಾಕೆ ಈ ರೀತಿಯಾದಂತ ಒಂದು ಕಾಂಬಿನೇಷನ್ ಆಗಬಾರದು ಅಂತ. ಆದರೆ ಅದನ್ನ ಹೊರತುಪಡಿಸಿ ಶಾಮನೂರ್ ಅವರ ಕೊಡುಗೆ ಆಗಿರಬಹುದು ದಾವಣಗೆರೆಗೆ, ಪ್ರತಿ ಮನೆಯಲ್ಲೂ ಅವರ ಹೆಸರಿದೆ, ಪ್ರತಿ ಮನದಲ್ಲೂ ಅವರ ಹೆಸರಿದೆ. ಅವರ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ತಾ ಇರುವಂತವ್ರು ಸಾಕಷ್ಟು ಜನ ಇದ್ದಾರೆ. ಅಂಡ್ ಇದರ ಜೊತೆಗೆ ಕೇವಲ ಶಾಮನೂರ್ ಅವರ ಹೆಸರಿಟ್ಕೊಂಡು ಸಮರ್ಥಿಗೆ ಟಿಕೆಟ್ ಕೊಡ್ಬೇಕಾ? ಖಂಡಿತವಾಗ್ಲೂ ಇಲ್ಲ. ಸಮರ್ಥ ಅವರು ತಮ್ಮದೇ ಆದಂತ ಒಂದು ವರ್ಚಸ್ಸನ್ನ, ಒಂದು ಸಾಮರ್ಥ್ಯವನ್ನ ಯುವ ನಾಯಕರಾಗಿ ಬೆಳೆಸ್ಕೊಂಡಿರುವಂತದ್ದು. ಸೊ ಇಂತಹ ಸಂದರ್ಭದಲ್ಲಿ ಅವರನ್ನ ಗುರುತಿಸಿ ಅವರನ್ನ ಆಯ್ಕೆ ಮಾಡುವಂತಹ ಒಂದು ಜವಾಬ್ದಾರಿಯೂ ಕೂಡ ಪಕ್ಷದ ಮೇಲೆ ಇರುವಂತದ್ದು ಖಂಡಿತವಾಗ್ಲೂ ಇದೆ. ಸುರ್ಜೇವಾಲಾ ಅವರು ಮಾತನಾಡ್ತಾ ನೋಡಿ ಒಂದ್ ಮಾತು ಹೇಳ್ತಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಕೂಡ ಬ್ಲಾಕ್ ಮೇಲ್ ಮಾಡೋದಕ್ಕೆ ಆಗಲ್ಲ ಅಂತ. ಯಾರಾದ್ರೂ ಬ್ಲಾಕ್ ಮೇಲ್ ಮಾಡ್ತಿದಾರಾ? ಇಲ್ವಾ? ಅದು ಪತ್ರಕರ್ತರು ಕೇಳಿರುವಂತ ಒಂದು ಪ್ರಶ್ನೆ. ಏನಾಯ್ತು, ನಿನ್ನೆ ಹೋಗಿ ಅವರು ನಾಮಿನೇಷನ್ ಅನ್ನ ಫೈಲ್ ಮಾಡಿರುವಂತದ್ದು. ಬಿ ಫಾರ್ಮ್ ಅವರು ಒಂದು ವಿಚಾರ ಬಹಳ ಸ್ಪಷ್ಟ. ಚುನಾವಣೆ ಅಂತ ಬಂದಾಗ
ನೀವು ಹೋಗಿ ಏನು ನಾಮಿನೇಷನ್ ಫೈಲ್ ಮಾಡ್ಬೋದು, ನಾನು ಹೋಗಿ ನಾಮಿನೇಷನ್ ಫೈಲ್ ಮಾಡ್ಬೋದು, ಶಂಕರಗೌಡರು ಹೋಗಿ ನಾಮಿನೇಷನ್ ಫೈಲ್ ಮಾಡ್ಬೋದು, ಇಲ್ಲ ನಮ್ಮ ಕ್ಯಾಮರಾಮನ್ ಕೂಡ ಹೋಗಿ ನಾಮಿನೇಷನ್ ಫೈಲ್ ಮಾಡ್ಬೋದು. ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಈ ಭಾರತದ ಪ್ರಜೆಯಾಗಿದ್ದಲ್ಲಿ ನೀವು ರಾಜಕೀಯ ವ್ಯವಸ್ಥೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಬೇಕು ಅಂತ ನಿಮಗೆ ಆಸಕ್ತಿ ಇದ್ದಲ್ಲಿ ತಾವು ಎಲ್ಲಿ ಬೇಕಾದ್ರೂ ಹೋಗಿ ಚುನಾವಣೆ ನಡೀತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ತಮಗೆ ಅದರ ಅರ್ಹತೆ ಇದ್ರೆ ತಾವು ಆ ಒಂದು ಏನೋ ಅದಕ್ಕೆ ಬೇಕಾಗಿರುವಂತ ಕಾನೂನಾತ್ಮಕವಾಗಿ ಬೇಕಾಗಿರುವಂತ ಸಲಕರಣೆಗಳು ತಮ್ಮ ಹತ್ರ ಇದ್ರೆ, ಅಫಿಡವಿಟ್ ಇನ್ನೊಂದು ಮತ್ತೊಂದು ಎಲ್ಲ ತಮ್ಮ ಹತ್ರ ಇದ್ರೆ ತಾವು ಹೋಗಿ ತಾವು ಅರ್ಜಿಯನ್ನ ಸಲ್ಲಿಸಬಹುದು. ಅದ್ರಲ್ಲಿ ತಪ್ಪೇನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾವುದೇ ರೀತಿಯಾದಂತಹ ಲೆಟ್ ಮಿ ಕಂಪ್ಲೀಟ್, ಇದು ಯಾವುದೇ ರೀತಿಯಾದಂತಹ ಪಕ್ಷದ ಮೇಲೆ ಒತ್ತಡ ತರ್ತಾ ಇರುವಂತ ವಿಚಾರ ಅಂತೂ ಖಂಡಿತ ಅಲ್ವೇ ಅಲ್ಲ. ದಿನ ಒಳ್ಳೆತ್ತು ಯುಗಾದಿ ಅದಕ್ಕೆ ಹೋಗಿ ಫೈಲ್ ಮಾಡಿದ್ರು. ಸಮರ್ಥ ಅವ್ರು ಹೇಳ್ತಾರೆ, ನಮ್ಗೆ ಯಾಕ್ರಿ ಬಿ ಫಾರ್ಮ್ ಬೇಕು, ನಮ್ ತಾತ ರಾಜ್ಯದಲ್ಲಿ ಪಾರ್ಟಿ ಕಟ್ಟಿದ್ದಾರೆ, ನಾನು ಮುಗಿಸ್ಬಿಡ್ತೀನಿ. ಅವ್ರು ಏನ್ ಹೇಳಿದ್ದು, ಅವ್ರು ಇಷ್ಟೇ ಹೇಳಿದಂತದ್ದು. ಶಾಮನೂರ್ ಅವರ ಕೊಡುಗೆ ದಾವಣಗೆರೆ ಜಿಲ್ಲೆಗೆ ಅಪಾರವಾಗಿದೆ. ಶಾಮನೂರು ಅವರು ಅಂತಂದ್ರೆ ದಾವಣಗೆರೆ ಅಂತಂದ್ರೆ ಶಾಮನೂರ್ ಅವರು. ಸೊ ಆ ರೀತಿಯಾಗಿ ಬೆಳ್ಕೊಂಡು ಬಂದಿರುವಂತದ್ದು, ಅವರು ಬಿಟ್ಟು ಹೋಗಿರುವಂತ ಕ್ಷೇತ್ರವನ್ನ ನಾನು ಮುಂದುವರಿಸಬೇಕು ಅನ್ನುವಂತ ಒಂದು ಛಲವನ್ನ ತೊಟ್ಟಿದ್ದೀನಿ. ಪಕ್ಷ ನನ್ನ ಕಡೆ ಇದೆ ಅಂತ ನಾನು ನಂಬಿದ್ದೀನಿ, ಇಷ್ಟೇ ಹೇಳಿದವರು. ಪಕ್ಷ ನನಗೆ ಟಿಕೆಟ್ ಕೊಡಬೇಕು, ಕೊಡದಿದ್ರೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ನಾನು ಕಂಟೆಸ್ಟ್ ಮಾಡ್ತೀನಿ, ಇಲ್ಲಿ ಪಕ್ಷ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಟ್ರೆ ನಾನು ಅವ್ರನ್ನ ಸೋಲಿಸ್ತೀನಿ, ನೀವು ನನಗೆ ಕೊಡದೇ ಇದ್ರೆ ನಾನು ಇದನ್ನ ಬ್ಲಾಕ್ ಮೇಲ್ ಅಂತ ಹೇಳುವಂತದ್ದು, ಇದನ್ನ ಧಮಕಿ ಅಂತ ಹೇಳುವಂತದ್ದು. ಅಲ್ಲಿರುವಂತ ಪ್ರಶ್ನೆ ನನಗೆ ಗೊತ್ತಿಲ್ಲ, ಬಿಕಾಸ್ ಆ ಮೀಟಿಂಗ್ ಅನ್ನ ಹೊರಗಡೆ ಮುಗಿಸ್ಕೊಂಡ್ ನಾನು ಅಲ್ಲೇ ಇದ್ದೆ. ಸೈಯದ್ ಪೈಲ್ವಾನ್ ಅವ್ರು ಹೇಳ್ತಾರೆ, ನನಗೆ ಕಾಂಗ್ರೆಸ್ ಬಿ ಫಾರ್ಮ್ ಕೊಡ್ಲಿ ಬಿಡ್ಲಿ, ನಾನು ರಣರಂಗದಲ್ಲಿ ಇದ್ದೇ ಇರ್ತೀನಿ, ನಾನು ಚುನಾವಣೆ ಮಾಡೇ ಮಾಡ್ತೀನಿ ಅಂತ ಹೇಳ್ತೀನಿ. ಅವ್ರು SDPI ಇಂದನೂ ಕಂಟೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಅದು ನಿಮ್ ಕಾಂಗ್ರೆಸ್ ಅವರೇ ಅಲ್ವಾ? ನೀವು ಒಂದ್ ನಿಮಿಷ, ನಮ್ಮಲ್ಲಿ ಯಾವ್ದೋ ಓರ್ವ ಅಭ್ಯರ್ಥಿ ಬೇರೆ ಪಕ್ಷಕ್ಕೆ ಹೋಗಿ ಕಂಟೆಸ್ಟ್ ಮಾಡ್ಬೇಕು ನಿಮ್ಮಲ್ಲಿ ಮುಖಂಡ್ರೆ ಒಬ್ಬ ವ್ಯಕ್ತಿಯನ್ನ ಈಗ ಇವತ್ತಿನ ದಿನ ದಸ್ಕರಿ ಅವ್ರಿಗೆ ಏನು ಟಿಕೆಟ್ ಸಿಕ್ಕಿದೆ, ರೇಣುಕಾಚಾರ್ಯ ಅವ್ರು ಹೋಗಿ ಅಲ್ಲಿ ನಾಮಿನೇಷನ್ ಫೈಲ್ ಮಾಡಕ್ ರೆಡಿ ಇಲ್ಲ ಅವ್ರ ಜೊತೆ. ಯಾಕೆ ಎಲ್ಲರೂ ಒಂದೇ ಸ್ಟೇಜ್ ನೋಡಿದ್ರ ನೀವು? ರೇಣುಕಾಚಾರ್ಯ ಅವರು ಇದ್ರು, ಬಿಜೆಪಿ ವಿಚಾರದಲ್ಲಿ ಯಾರು ಬರದೇ ಇರಲಿ, ಅಧಿಕೃತವಾಗಿ ಅಭ್ಯರ್ಥಿಯ ಘೋಷಣೆ ಆಗಿದೆ. ಇನ್ನೂ ಕೂಡ ಕಾಂಗ್ರೆಸ್ ನಲ್ಲಿ ಅಂತದ್ದಾಗಿಲ್ಲಲ್ಲ, ಯಾಕಷ್ಟೊಂದು? ಅವಾಗ್ಲೇ ಒಂದು ಮೇಡಮ್ ಅವ್ರದ್ದು ಸ್ಟೇಟ್ಮೆಂಟ್ ಗೆ ನಂದು ಇದು ಏನಂದ್ರೆ, ಇವ್ರೇನ್ ಹೇಳಿದ್ರು, ಜಮೀರ್ ಅಹಮದ್ ಖಾನ್ ಅವರು ರಾಜ್ಯ ಅಲ್ಪಸಂಖ್ಯಾತರ ಲೀಡರು, ಮಾಸ್ ಲೀಡರ್, ಹಂಗಾಗಿ ಅವ್ರು ಹೇಳಿದ್ದಾರೆ ಅಂತ. ಮಲ್ಲಿಕಾರ್ಜುನ್ ಅವ್ರು ಏನ್ ಹೇಳಿದ್ರು ಸರ್, ಯಾರ್ರಿ ಅವನು, ನಮ್ಮ ಕ್ಷೇತ್ರದ ಬಗ್ಗೆ ಮಾತು ನಂದಲ್ಲ ಇದು, ಮಲ್ಲಿಕಾರ್ಜುನ್ ಹೇಳಿದ್ದು. ಶಾಮನೂರ್ ಮಲ್ಲಿಕಾರ್ಜುನ್ ಒಂದ್ ಸೆಕೆಂಡ್ ಕೇಳಿ ಮೇಡಮ್. ಜಮೀರ್ ಅಹಮದ್ ಅವರು ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಯಾಕೆ ಹೇಳ್ತಾರೆ? ಬೇರೆ ಕ್ಷೇತ್ರಗಳಲ್ಲಿ ಅವ್ರು ಏನ್ ಹೇಳಿದ್ರು, ಯಾರ್ರಿ ಅವನು ನಮ್ ಕ್ಷೇತ್ರದ ಬಗ್ಗೆ ಮಾತಾಡಕ್ಕೆ ಅಂತ ಅಂದ್ರು. ಜಮೀರ್ ಅಹಮದ್ ಖಾನು ಮುಸಲ್ಮಾನರಿಗೆ ಕೊಡಲಿಲ್ಲ ಅಂದ್ರೆ ನಾವು ರಾಜೀನಾಮೆ ನೀಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಸುದ್ದಿ ಓಡಾಡ್ತಿದೆ. ಜಮೀರ್ ಅಹಮದ್ ಖಾನ್ ಆ ಪರಿಸ್ಥಿತಿ ಯಾಕೆ ಕಾಂಗ್ರೆಸ್ ಇವ್ರು ಹೇಳ್ತಾರೆ, ಕಾಂಗ್ರೆಸ್ ಅವರು ಕೊಡುವಂತ ಹೇಳಿಕೆಗಳಿಗೂ ಬಹಳ ವ್ಯತ್ಯಾಸ ಇದೆ ಶಂಕರ್ ಅವರೇ. ವ್ಯತ್ಯಾಸ ಇರ್ತದೆ, ಎರಡನ್ನು ತಾಳೆ ಮಾಡಿ ನೋಡ್ಬೇಡಿ. ಅವರು ಮೌಖಿಕವಾಗಿ ಹೇಳಿದಾರ, ಅದನ್ನ ಇಟ್ಕೊಳ್ರಿ ನೀವು. ಮೌಖಿಕವಾಗಿ ಹೇಳಿದ್ದು ಮಲ್ಲಿಕಾರ್ಜುನ್ ಮೌಖಿಕವಾಗಿ ಹೇಳಿದ್ದು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತಂದ್ರೆ ಜಮೀರ್ ಅವ್ರು ಯಾಕ್ರಿ ರಾಜೀನಾಮೆ? ಜಮೀರ್ ಅವ್ರು ಹೇಳಿದ್ರು ಏನ್ ಬರೀ ಅಲ್ಪಸಂಖ್ಯಾತರು ಇರುವಂತದ ಎಲ್ಲ ಸಮುದಾಯದವ್ರನ್ನು ಜೊತೆಗೆ ತೆಗೆದುಕೊಂಡು ಅವ್ರು ಗೆಲ್ತಾ ಬಂದಿರುವಂತದ್ದು ಇವತ್ತಿನ ತನಕ ಆ ಕ್ಷೇತ್ರದಲ್ಲಿ. ಅಥವಾ ನಿಮಗೆ ಜಾರ್ಜ್ ಅವ್ರು ನೋಡೋದಾದ್ರೂ ಕೂಡ ಅಲ್ಲಿ ಏನ್ ಬರೀ ಕ್ರಿಶ್ಚಿಯನ್ಸ್ ಇರುವಂತದ್ದು ಆ ಕ್ಷೇತ್ರದಲ್ಲಿ, ಸರ್ವಜ್ಞ ನಗರಲ್ಲಿ ಇಲ್ಲ, ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಬಂದು ಅವ್ರು ಗೆಲ್ತಾ ಇರುವಂತದ್ದು. ಇದನ್ನು ನೋಡ್ಕೋಬೇಕಲ್ಲ. ನೀವ್ ಯಾವ್ದಾದ್ರು ಒಂದು ಅಲ್ಪಸಂಖ್ಯಾತರಿಗೆ ನೀವು ಕೊಟ್ಟಿದ್ದೀರಿ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಕೊಡೋದಕ್ಕೆ ನಿಮ್ಗೆ ತಾಕತ್ತಿದೆಯಾ? ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಈಗ ಕೇಂದ್ರ ಮಟ್ಟದಲ್ಲಿ ನೋಡಿದ್ರೆ ಮಹತ್ವದ ಹುದ್ದೆಯಲ್ಲಿ ಕಾಂಗ್ರೆಸ್ಸಿನಲ್ಲಿ ಯಾರು ಅಲ್ಪಸಂಖ್ಯಾತ ನಾಯಕರು ಯಾರಿದ್ದಾರೆ? ಅಲ್ಲ ಹಂಗಂತ ಅಲ್ಲ ಒಂದ್ ನಿಮಿಷ ಇರಿ. ಅಲ್ಪಸಂಖ್ಯಾತ ನಾಯಕರು ಕೇಂದ್ರ ಮಟ್ಟದಲ್ಲಿ ಇಲ್ಲ ಅಂತ ಹೇಳಿ ನಾವು ಸರ್ಕಾರದ ಮಟ್ಟದಲ್ಲಿ ಅಥವಾ ರಾಜ್ಯಗಳಲ್ಲಿ ಅವರ ಪ್ರಾತಿನಿಧ್ಯವನ್ನ ತೆಗೆದು ಹಾಕ್ಬೇಕು ಅಂತ ಪಕ್ಷದಲ್ಲಿ ಯಾರಿದ್ದಾರೆ ಹೇಳಿ? ಪಕ್ಷದಲ್ಲಿ ಯಾರಿದ್ದಾರೆ ಹೇಳಿ? ಅಲ್ಪಸಂಖ್ಯಾತರಿಗೆ ಇವ್ರ ಪಕ್ಷದಲ್ಲಿ ಜಾಗನೇ ಇಲ್ವಾ? ಹಾಗಿದ್ರೆ ಅವ್ರನ್ನ ಕಾಲ್ ಕಸತ್ತರ ಎಸೆದು ಬಿಡಿದಾರ ಇವ್ರು? ಹಾಗಿದ್ರೆ ಮೋದಿ ಅವ್ರವ್ರ ಏನೋ ದರ್ಗಾಕ್ಕೆ ಅಥವಾ ಸಿಖ್ಗಳ ಮಂದಿರಗಳಿಗೆ ಹೋಗಿ ಬರೋದಿಕ್ಕೆ ಮಾತ್ರನಾ, ಗುರುದ್ವಾರಗಳಿಗೆ ಹೋಗಿ ಬರೋದಿಕ್ ಮಾತ್ರನಾ, ಇಲ್ಲ ಪೋಪ್ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಿಕ್ ಮಾತ್ರ ಇವರಿಗೆ? ಹೇಳಕ್ ಹೇಳಿ ನೋಡೋಣ.
ಸಿದ್ದರಾಮಯ್ಯನವರು ಯುಗಾದಿಗೆ ಹೋದ್ರ ಸರ್? 2 ದಿನದಿಂದ ಯುಗಾದಿಗೆ ಹೋದ್ರ ಈ ಇವ್ರು? ವಿಚಾರದಲ್ಲಿ ಎರಡೂ ಪಕ್ಷಗಳು ಒಂದು ರೀತಿ. ನಮ್ಮ ಪಕ್ಷದಲ್ಲಿ ಅವ್ರಗಳಿಗೆ ಪ್ರಾತಿನಿಧ್ಯ ಸಿಕ್ಕಿರೋದಕ್ಕೆ ಎಂತದ್ದು ಇಲ್ಲ. ಗುಮ್ಮ ತೋರ್ಸೋದು, ಗುಮ್ಮ ತೋರ್ಸೋದು, ರಾಜಕೀಯ ಓಟ್ ಕೇಳೋದು. ಒಂದು ಲೆಕ್ಕಾಚಾರದಲ್ಲಿ ಈ ಬಾರಿ ಒಂದು ವೇಳೆ ಅವ್ರನ್ನ ತೊಡಗಿಸ್ಕೊಂಡಿರೋ ಒಂದ್ ನಿಮಿಷ ಬಹಳ ಈ ಸ್ಪಷ್ಟ ಈ ಇದು. ಬಾರಿ ಎಲ್ಲಾದ್ರೂ ಶಾಮನೂರು ಕುಟುಂಬದ ಮನೆಯವರಿಗೆ ಯಾರಿಗಾದ್ರೂ ಟಿಕೆಟ್ ಸಿಕ್ಕಿಲ್ಲ, ಅಲ್ಪಸಂಖ್ಯಾತರಿಗೆ ಕೊಡೋದು ಹೌದಾದ್ರೆ ಶಾಮನೂರು ಕುಟುಂಬ ಸುಮ್ನೆ ಇರುತ್ತೆ? ಅಥವಾ ಒಂದು ವೇಳೆ ಅವರನ್ನ ಬಿಟ್ಟು ಶಾಮನೂರು ಕುಟುಂಬದವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರು ಇಲ್ಲ. ಅನ್ನೋದಾದ್ರೆ ಎಸ್ ಆ ಎಸ್ ಸಮುದಾಯ ಬಹಳ- ಸುಮ್ನೆ ಇರುತ್ತಾ ಅಂತ? 2 ತಿಂಗಳ ಹಿಂದೆ ನನ್ನನ್ನ ದಾವಣಗೆರೆ ಉಸ್ತುವಾರಿಯನ್ನಾಗಿ ಪಕ್ಷ ನೇಮಕ ಮಾಡ್ತು. Okay. ಆಯ್ತಾ? ಅದಾದ ನಂತರದಲ್ಲಿ ನಿರಂತರವಾಗಿ ದಾವಣಗೆರೆಯಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ಸೊ ಮಾನ್ಯ ಸಚಿವರ ಜೊತೆ, ಸಂಸದರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ಪಕ್ಷ ಸಂಘಟನೆಗೆ ಬೇಕಾಗಿರುವಂತಹ ಸಾಕಷ್ಟು ವಿಚಾರಗಳು ಈಗ ಆಲ್ರೆಡಿ ಅಲ್ಲಿ ನಡೀತಾ ಇರುವಂತದ್ದು. ನಾನೇ ವೈಯಕ್ತಿಕವಾಗಿ ಮಾತಾಡಿರುವಂತದ್ದು, ಇದು ಬೇರೆ ಯಾರ್ದೋ ಇನ್ಫಾರ್ಮೇಶನ್ ಅಲ್ಲ, ನಂದೇ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನಾನು ಹೇಳ್ತಾ ಇದ್ದೀನಿ. Okay. ಆಯ್ತಾ? ಸೊ ಮಲ್ಲಿಕಾರ್ಜುನ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ನಮ್ಮ ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿದ್ರೆ ನಾನು ಅತ್ಯಂತ ಸಂತೋಷ ಪಡ್ತೀನಿ, ಅತ್ಯಂತ ಖುಷಿ ಪಡ್ತೀನಿ. ಯಾಕೆ ಅಂತಂದ್ರೆ ನಮ್ಮ ತಂದೆಯವರ ಟಿಕೆಟ್ ನಮ್ಮ ಮನೆಗೆ ಬಂತು ಅನ್ನುವಂಥದ್ದು ನನಗೆ ಆ ಒಂದು ಸಾರ್ಥಕತೆ ಇದೆ. ಅವರ ಕೆಲಸಗಳನ್ನ ಅವರು ಬಿಟ್ಟು ಹೋಗಿರುವಂಥದ್ದನ್ನ ನಾವು ಮುಂದುವರಿಸಬೇಕಾಗಿದೆ. ಅವರಿಗೆ ಬೇಕಾದಷ್ಟು ಕನಸುಗಳಿತ್ತು, ಯೋಜನೆಗಳಿತ್ತು, ಅದನ್ನ ಸಮರ್ಥ ಮುಂದುವರಿಸ್ಕೊಂಡು ಹೋದ್ರೆ ನಮಗೆ ಬಹಳ ಖುಷಿ ಇದೆ ಅಂತ ಹೇಳುವಂಥದ್ದು. ಒಂದು ವೇಳೆ ಟಿಕೆಟ್ ಸಿಗದೇ ಇದ್ದಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರೇ ಆಗಿರಲಿ ನೀವು ಟಿಕೆಟ್ ಕೊಡಿ ಅಂತ ಹೇಳಿದಾರೆ ಅವರು. ಹೌದಾ? ಪಕ್ಷಕ್ಕೆ ಗೆಲ್ಲುವ ಅಭ್ಯರ್ಥಿ ಇದು ಯಾವ- ಇವರು ಸೂಕ್ತ ನೋಡಿ, ಗೆಲ್ಲುವ ಇದನ್ನ- ಅಭ್ಯರ್ಥಿ ಅಂತ ಅನ್ಸಿದ್ದಾರೆ ಅಂತಂದ್ರೆ ಟಿಕೆಟ್ ಕೊಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾಕೆ ಇದು ಸಮರ್ಥ ಮಾಧ್ಯಮಗಳಲ್ಲೂ ಕೂಡ ತರಾತುರಿಯಲ್ಲಿ ಬಂದಿರುವಂಥದ್ದು. ನಾಮಿನೇಷನ್ ಫೈಲ್ ಮಾಡಿದ್ರು ಅಂತ ಗೊತ್ತಾಗಿಲ್ಲ. ಯಾಕೆ ಫೈಲ್ ಯಾಕೆ ಮಾಡಬಾರ್ದು ಅಂತ. ಹಾಗಾದ್ರೆ ಮಾಡಿದ್ರೆ ಓಕೆ, ಬಿ ಫಾರ್ಮ್ ಇಲ್ದೇನೆ ಅಧಿಕೃತವಾಗಿ ಅಲ್ಲ, ಇಲ್ದೇ ಒಂದ್ ಅಂತ. ನಿಮಿಷ ಸಮರ್ಥಿಗೆ ತನ್ನದೇ ಆದಂತ ಒಂದು ವೈಯಕ್ತಿಕ ಬದುಕಿಲ್ವಾ? ತನ್ನದೇ ಆದಂತ ಬೇಡ, ಒಂದು ಪಕ್ಷ ವೈಯಕ್ತಿಕ ಚುನಾವಣೆ ಬದುಕಿಲ್ವಾ? ಬಂದಾಗ ವೈಯಕ್ತಿಕ ಅಲ್ಲ, ಯಾವ ಮಿನಿಸ್ಟರ್, ತನ್ನದೇ ಆದಂತ ತಾಯಿ ಒಂದು ವೈಯಕ್ತಿಕ ಸಂಸದೆ, ಬದುಕಿಲ್ವಾ? MP. ರೀ ಆಯ್ತಾ? ಬಂಗಾರಪ್ಪನವರ ಮಾಜಿ separate ಮುಖ್ಯಮಂತ್ರಿ, ಆಗುತ್ತೆ? ಮಗ ಕಾಂಗ್ರೆಸ್, ಓರ್ವ ಮಗ, ಇನ್ನೋರ್ವ ಮಗ ಬಿಜೆಪಿ. ಆಯ್ತಾ? ನೀವು ಸೊ ಹಂಗಂದ್ರೆ ಸಮರ್ಥನ ಪಕ್ಷಾಂತರ ಮಾಡ್ತೀರಾ? ಪಕ್ಷಾಂತರ ಮಾಡ್ತೀರಾ? ಸಮರ್ಥನ ಹೇಳಿ. ಪಕ್ಷಾಂತರ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ನೀವು? ಸಮರ್ಥನ. ಸೊ ಇವ್ರು ಹೇಳ್ತಿರೋದೇನಂದ್ರೆ ಅಪ್ಪ ಅಮ್ಮ ಕಾಂಗ್ರೆಸ್ ಅಲ್ಲಿ ಇರ್ತಾರೆ, ಪಕ್ಷಾಂತರ ಮಾಡ್ದಂಗೆ ಮಗನ ಅವ್ರು ಪಕ್ಷಾಂತರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇವರು. ಯುವಕನಾಗಿ ಅವರಿಗೆ ತಾವು ಕಂಟೆಸ್ಟ್ ಮಾಡೋದಕ್ಕೆ ಅವ್ರಿಗೊಂದು ಹಕ್ಕಿರೋದಿಲ್ವಾ? 2019 ನಾನು ನಿದರ್ಶನ ಹೇಳ್ತಾ ಇದ್ದೀನಿ. ಅವತ್ತಿನ ದಿನ ಇನ್ನೂ ಪತ್ರಕರ್ತೆಯಾಗಿದ್ದೆ. ಆಯ್ತಾ? 2019 ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂತ ಒಂದು ವಿಚಾರ ಹೊರಗಡೆ ಬರ್ತಾ ಇದ್ದ ಹಾಗೇನೆ ಎಕ್ಸಾಕ್ಟ್ ಇನ್ನೊಂದು 2-3 ಅವರ್ಸ್ ಅಲ್ಲಿ ತೇಜಸ್ವಿ ಸೂರ್ಯ ಅವರು ಅವರ ನಾಮಿನೇಷನ್ ಅನ್ನ ಫೈಲ್ ಮಾಡ್ತಾರೆ. ಅವರದೇ ಕುಟುಂಬದ, ಅಂದ್ರೆ ಅವರ ಚಿಕ್ಕಪ್ಪ ಆಗಿ ಇವತ್ತಿನ ದಿನ ಬಸವನಗುಡಿ MLA ಆಗಿರುವಂತಹ ರವಿ ಸುಬ್ರಹ್ಮಣ್ಯ ಅವರಿಗೆ ಈ ಒಂದು ವಿಚಾರ ಒಂದ್ ನಿಮಿಷ, ಎಲ್ಲಿಂದ ಎಲ್ಲಿಗೆ ಹೋಗೋದಾರ? ನಾನು ಇದನ್ನು ಮುಗಿಸ್ಬಿಡ್ತೀನಿ. ಯಾಕೆ ಅಂತಂದ್ರೆ ಮನೆಯಲ್ಲಿ ತೇಜಸ್ವಿ ಸೂರ್ಯ ಅವರ ಅಭಿಲಾಷೆ ತಾನು ಬೆಂಗಳೂರು ದಕ್ಷಿಣವನ್ನ ಪ್ರತಿನಿಧಿಸಬೇಕು ಅಂತಿತ್ತು. ರವಿ ಸುಬ್ರಹ್ಮಣ್ಯ ಅವರ ಅಭಿಲಾಷೆ ಇಲ್ಲ, ನಾನು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡಿಸಿ ಅನಂತಕುಮಾರ್ ಅವರ ಒಂದು ಋಣವನ್ನ ನಾನು ತೀರಿಸಬೇಕು ಅನ್ನೋದು ಅವರ ಮನಸ್ಸಿನಲ್ಲಿತ್ತು. ಆದ್ರೆ ಈ ಎರಡೂ ಭಿನ್ನಗಳನ್ನ ಅವರು ಎಲ್ಲರೂ ಕೂಡ ಮರೆತು ಒಟ್ಟಿಗೆ ಪಕ್ಷವಾಗಿ ಕೆಲಸ ಮಾಡಿದ್ರು, ಅವರನ್ನ ಗೆಲ್ಸ್ಕೊಂಡ್ ಬಂದ್ರು. ಸೊ ಇದೇ ರೀತಿ ಸಮರ್ಥನ ಅಭಿಲಾಷೆ, ನಾನು ನನ್ನ ತಾತ ಮಾಡಿರುವಂತ ಒಂದು ಅಥವಾ ಬಿಟ್ಟು ಹೋಗಿರುವಂತ ವಿಚಾರಗಳನ್ನ, ವೈಚಾರಿಕತೆಯನ್ನ ನಾನು ಮುಂದುವರಿಸಬೇಕು ಅಂತ ಇದೆ. ಸೊ ಸ್ವಾಭಾವಿಕವಾಗಿ ಅವ್ರು ಹೋಗಿ ತಾವು ನಾಮಿನೇಷನ್ ಅನ್ನ ಫೈಲ್ ಮಾಡಿರುವಂತ ಅದೇ SS ಮಲ್ಲಿಕಾರ್ಜುನ್ ಅವರು ನಮ್ಮ ಪಕ್ಷದ ಕಟ್ಟಾಳಾಗಿ ಆ ಒಂದು ಕ್ಷೇತ್ರದ ಶಾಸಕರಾಗಿ ಮತ್ತು ಜಿಲ್ಲಾ ಸಚಿವರಾಗಿ, ಉಸ್ತುವಾರಿಗಳಾಗಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ಗೆಲ್ಲೋ ಅಭ್ಯರ್ಥಿ ಯಾರೇ ಆಗಿರ್ಲಿ ಟಿಕೆಟ್ ಕೊಡಿ, ನಾನು ನಿಂತು ಕೆಲಸ ಮಾಡ್ತೀನಿ. ಮೀಡಿಯಾ ಮುಂದೆ ಅದನ್ನ ಹೇಳಿಲ್ಲ. ಎರಡನೇದು ತೇಜಸ್ವಿ ಸೂರ್ಯ, ಮಾಹಿತಿ ಇಲ್ಲ ಅಂತಂದ್ರೆ ತೇಜಸ್ವಿ ಸೂರ್ಯ ಅವರ ವಿಚಾರವನ್ನು ಬಂದ್ರು. ತೇಜಸ್ವಿ ಸೂರ್ಯ ರಾಜ್ಯಾದ್ಯಂತ 2018 ಚುನಾವಣೆಯಿಂದ ಹಿಡಿದು 5-6 ಚುನಾವಣೆಗಳನ್ನ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಿಗೂ ಹೋಗ್ಬಿಟ್ಟು ಪಕ್ಷ ಸಂಘಟನೆ ಮಾಡಿದ್ರು. ಆಯ್ತಾ? ಸಮರ್ಥ ಅವ್ರನ್ನು ಮತ್ತೆ ಈ ತೇಜಸ್ವಿ ಸೂರ್ಯ ಅವ್ರನ್ನು ಎರಡು ಕಂಪೇರ್ ಮಾಡೋಕ್ಕಾಗಲ್ಲ. ಆಮೇಲೆ ತೇಜಸ್ವಿ ಸೂರ್ಯ ಅವ್ರ ತಂದೆಯಿಂದ ಕೇಳಿ 1-2 ನಿಮಿಷ ಇರಿ, ನೀವು ಆಮೇಲೆ ಮಾತಾಡಿ. 1 ನಿಮಿಷ ಮಾತಾಡಿ. ನೀವು ವಿಷಯಾಂತರ ಮಾಡ್ಬಿಡಿ, ವಿಷಯಾಂತರ ಮಾಡ್ಬಿಡಿ. 1-2 ನಿಮಿಷ. ನೀವು ಹೇಳಿದಕ್ಕೆ ನೀವು ಅವ್ರ ಮನಸ್ಸಲ್ಲಿ ಅನ್ಕೊಂಡಿದ್ದು ಸತ್ಯ ಅಂತ ನೀವು ಯಾಕೆ ಜನರ ಮುಂದೆ ಹೇಳಲಿಕ್ಕೆ ಬರ್ತೀರಾ? ಫೋನ್ ಮಾಡ್ಬೇಕು, ಫೋನ್ ಮಾಡಿ ಮಾತಾಡ್ಬೇಕು ಅಂತಿದ್ರೆ ಯಡಿಯೂರಪ್ಪನವ್ರಿಗೆ ಕಾಲ್ ಮಾಡ್ತಿರ್ಲಿಲ್ಲ, ವಿಜೇಂದ್ರ ಅವ್ರಿಗೆ ಕಾಲ್ ಮಾಡ್ತಿದ್ರು. ಏನಕ್ಕೆ? ಅವ್ರಿಗೆ ಯಾವ ಅರ್ಹತೆ ಇತ್ತು ಹಾಗಿದ್ರೆ? 1 ನಿಮಿಷ, ನಾನು ಸಮರ್ಥ ಅವರು ತೇಜಸ್ವಿ ಅವರ ಸಾಮರ್ಥ್ಯವನ್ನ ಮಾತಾಡ್ತಾ ಇದ್ದಾರೆ. ಸತ್ಯ ಜನಕ್ಕೆ ಹೇಳ್ಬಾರ್ದು ಅಷ್ಟೇ ಅವ್ರದ್ದು.
ವಿಜೇಂದ್ರ Well, well, ಅವರನ್ನ well, ಯಾವುದೇ well. ಸಮರ್ಥನೆ ಆಮೇಲೆ ಬರೋಣ, ಆಮೇಲೆ ಬರೋಣ. ಏನಿಲ್ಲ. Yes, ನಾನು ಬಾಗಲಕೋಟೆಗೆ ಹೇಳಿ ಬರೋಣ. ಅಲ್ಲ, ಈಗಲೇ ಹೇಳಿ. ದಾವಣಗೆರೆ ಒಂದ್ ನಿಮಿಷ ನಮ್ಮ ಇರಿ. ರಾಜ್ಯಾಧ್ಯಕ್ಷರು, ಹೇಳ್ತೀನಿ, ಒಂದ್ ನಿಮಿಷ ಇರಿ. ಮಾಜಿ ಒಂದ್ second, ಒಂದ್ ನಿಮಿಷ ಇರಿ, ಹೇಳ್ತೀನಿ ಇರಿ. ಹೇಗೆ ಒಂದ್ ವಿಜೇಂದ್ರ second ಅವರನ್ನ ಇರಿ, ಹೇಗೆ ಸಮರ್ಥಿಸ್ಕೊತೀರಿ? ಯಾವ ನೋಡಿ, ಆಧಾರದ ಮೇಲೆ ಅವರನ್ನ ರಾಜ್ಯಾಧ್ಯಕ್ಷರು ಹೇಳ್ತೀನಿ ಮಾಡಿದ್ರಿ? ಇರಿ, ಯಾವ ಹೇಳ್ತೀನಿ ಆಧಾರದ ಮೇಲೆ ಅವರು ಹೇಳ್ತೀನಿ ಶಾಡೋ ಇರಿ. ಸಿಎಂ ಆಗಿ ಕೆಲಸ ಮಾಡ್ತಿದ್ರು? ಹೇಳ್ತೀನಿ ಇರಿ. ಹೇಳಿ ನೋಡೋಣ. ನೀವು ಏನೋ ಶಾಸಕರೇ ಆಗದೆ ಒಂದ್ ನಿಮಿಷ ಮೇಡಮ್ ಕಂಪ್ಲೀಟ್ ಮಾಡ್ಲಿ ಅವ್ರೆ. ಸಿಎಂ ಚೇರ್ ಅಲ್ಲಿ ಅವ್ರಿಗೆ ಏನ್ ಕೂತ್ಕೊಂಡ ಗೊತ್ತಾ? ವಿಜೇಂದ್ರ ಸತ್ಯ ಅವರನ್ನ ಹೇಳ್ಬಾರ್ದು. ಇವತ್ತಿನ ಸತ್ಯ ಹೇಳ್ಬಾರ್ದು. ರಾಜ್ಯಾಧ್ಯಕ್ಷರನ್ನಾಗಿ ಹಲೋ ಅಪ್ಪ, ಆ ಟ್ರಾನ್ಸ್ಫರ್ ಮಾಡಿ ಮೇಡಮ್, ಲಿಸ್ಟ್ ಒಂದು- ಅಂತ ಹೇಳಿದ್ರಲ್ಲ, ಒಂದು- ಅದೇನಾಗಿಲ್ಲ ನಮ್ಮ ಆ ಪಕ್ಷದಲ್ಲಿ. ವಿಚಾರ ಆಯ್ತಾ? ಬಂದ್ರೆ ಕುರ್ಚಿ ಫೈಟ್ ಸುಳ್ಳೋದು. ಜನರ ಮುಂದೆ ಬರುತ್ತೆ ಮೇಡಮ್. ಆ ವಿಚಾರ ಬಂದ್ರೆ ಕುರ್ಚಿ ಫೈಟ್ ಎಲ್ಲವೂ ಮೊದಲೇ ನಾವು ಬಾಗಲಕೋಟೆ ಹತ್ರ ಹೋಗೋಣ. ಇವಾಗ ದಾವಣಗೆರೆ ವಿಚಾರ ಇಲ್ಲ, ತುಂಬಾ ಅದು ಇದೆ. ತೇಜಸ್ವಿ ಸೂರ್ಯ ಅವ್ರನ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಹಾವೇರಿಲಿ ಯಾಕೆ ಟಿಕೆಟ್ ಕೊಟ್ರು ಅಂತ ಕೇಳಿ ಅವರು ಆ ವಿಚಾರವೇ ಅಲ್ಲ ಇದು. ಹೇಳ್ಬೇಕು ಅವರು ಈಗ. ಈಗ ನೋಡಿ ಚರ್ಚೆ ಇದೆಲ್ಲ ಬಾಗಲಕೋಟೆ ವಿಚಾರಕ್ಕೆ ನೇರವಾಗಿ ಹೋಗ್ತಾ ಇದ್ದೀನಿ. ಶಿಗ್ಗಾವಲ್ಲಿ ಭರತ್ಗೆ ಯಾಕೆ ಟಿಕೆಟ್ ಕೊಟ್ರು? ಪ್ರಮುಖವಾಗಿ ಯಾವ ನಾವು ಅರ್ಹತೆ ಗಮನಿಸುವಂತ ಮೇಲೆ ಟಿಕೆಟ್ ಅಂತಂದ್ರೆ ಈಗ ಬಾಗಲಕೋಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಇದ್ದಂತ ಮಾಜಿ ಶಾಸಕರಾಗಿರುವಂತ ಚರಂತಿಮಠ ಅವರಿಗೆ ಬಿಜೆಪಿ ಅನೌನ್ಸ್ ಮಾಡಿದೆ. ಮೇಟಿ ಅವರ ನಿಧನದಿಂದ ಖಾಲಿಯಾಗಿರುವಂತ ಕ್ಷೇತ್ರಕ್ಕೆ ಈಗ ಕುಟುಂಬದ ಒಳಗೆ ಒಂದಿಷ್ಟು ಅಸಮಾಧಾನ, ನಾನ್ ಬರ್ತೀನಿ ಇಲ್ಲ ಬಂಡಾಯ ಹೇಳ್ತೀನಿ ಅಂತ ಸ್ವತಃ ಮೇಟಿ ಅವರ ಮಕ್ಕಳೇ ಹೇಳಿದ್ರು. ಸಿದ್ದರಾಮಯ್ಯನವರು ವಿಧಾನಸೌಧವರೆಗೂ ಕರ್ಕೊಂಡು ಚರ್ಚೆ ಮಾಡೋ ಅಂತ ಪರಿಸ್ಥಿತಿ ಬಂತ ಮೇಡಮ್. ಮೇಟಿ ಅವರ ಕುಟುಂಬ, ಎಸ್ಪೆಷಲಿ ಮೇಟಿ ಅವರು ತಮ್ಮ ಸಂಘಟನೆಯನ್ನ, ಪಕ್ಷ ಸಂಘಟನೆಯನ್ನ ಬಹಳ ನಿಷ್ಠಾವಂತರಾಗಿ ಆ ಒಂದು ಜಿಲ್ಲೆಯಲ್ಲಿ ಮಾಡಿರುವಂಥದ್ದು. ಸೊ ಅವರಿಬ್ಬರಿಗೂ ಒಂದು ತಾವು ನೋಡಿರಬಹುದು, ಅವರು ನಿಧನದ ಸಂದರ್ಭದಲ್ಲಿ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಕಣ್ಣೀರು ಹಾಕಿದಂಥದ್ದು. ಸೊ ಒಂದು ರಾಜಕೀಯ ಒಂದೆಡೆ, ಒಂದು ಎಮೋಷನಲ್ ಬಾಂಡಿಂಗ್ ಅನ್ನುವಂಥದ್ದು ಒಂದೆಡೆ. ಸೊ ಇವರು ಈಗ ಯಾರೋ ನೀವು ಮುಖ್ಯಮಂತ್ರಿ ವಿಧಾನಸೌಧಕ್ಕೆ ಎಷ್ಟೋ ಜನ ಬಂದು ಭೇಟಿ ಮಾಡ್ತಾರೆ, ಎಷ್ಟೋ ಜನ ಪಾಸ್ ತಗೊಂಡ್ಬರ್ತಾರೆ ವಿಧಾನಸೌಧಕ್ಕೆ. ನಾಳೆ ತಾವು ಕೂಡ ಪತ್ರಕರ್ತರಾಗ್ದಿರಾ ತಾವು ಹೋಗಿ ವಿಧಾನಸೌಧವನ್ನು ಭೇಟಿ ಮಾಡಬೇಕು ಅಂತಂದ್ರೆ ತಾವು ಹೋಗ್ತೀರಿ. ತಮಗೆ 3rd ಫ್ಲೋರ್ ತನಕನೂ ತಮಗೆ ಆಕ್ಸೆಸ್ ಇರುತ್ತೆ. ತಮಗೆ ಎದುರುಗಡೆ ಮಾನ್ಯ ಮುಖ್ಯಮಂತ್ರಿಗಳು ಕಂಡಾಗ ತಾವು ಹೇಗೋ ಒಂದು ಏನೋ ಪೊಲೀಸರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ತಾವು ಅವ್ರನ್ನ ಮಾತಾಡಿಸಬಹುದು. ಈ ವಿಚಾರದಲ್ಲಿ ಅವರು ವಿಧಾನಸೌಧಕ್ಕೆ ಯಾರೋ ವಿಧಾನಸೌಧಕ್ಕೆ ಹೋಗಿ ಅವರ ವೈಯಕ್ತಿಕ ಕೆಲ್ಸಕ್ಕೆ ಹೋದಾಗ ಈ ಒಂದು ಮೀಟಿಂಗ್ ನಡೆದ ಬಣ್ಣಗಳನ್ನ ಕಟ್ಟೋ ಅವಶ್ಯಕತೆ ಸಂಧಾನ ಸಭೆ ಭೇಟಿ ಮಾಡ್ಬೇಕು. ಎಲ್ಲರೂ ಕೂಡ ಅವ್ರ ಮಗಳು ಹೇಳ್ತಾಳೆ, ದೊಡ್ಡ ಮಗಳು ಹೇಳ್ತಾರೆ, ಮೇಟಿ ಅವ್ರ ದೊಡ್ಡ ಮಗಳು. ಈ ಒಂದು ವಿಚಾರದಲ್ಲಿ ಮುಗಿಸ್ಬಿಡ್ತೀನಿ, ನೀವು ಮಾತಾಡಿ. ಆಗಿರುವಂತದ್ದು ಇಷ್ಟೇ. ಅಲ್ಲಿ ಒಳಸುಳಿ ಏನಾಗಿದೆ ಅಂತ, ಒಳಗಡೆ ಆಗಿರುವಂತದ್ದು ಏನು ಅಂತ ಹೇಳ್ತೀನಿ. ಸೊ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ, ಯಾಕೆಂದ್ರೆ ಅವತ್ತು ಅವರ ಇಡೀ ದಿನಚರಿ ವಿಧಾನಸೌಧದಲ್ಲೇ ಇದ್ದಿದ್ದಂಥದ್ದು. ನೀವು ಬೇಕಾದ್ರೆ ಟಿಪಿ ತೆಗೆದು ನೋಡಬಹುದು. ಸೊ ಭೇಟಿ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಸಮಯವನ್ನ ತೆಗೆದುಕೊಂಡು ಅಲ್ಲಿಗೆ ಬಂದಿರುವಂಥದ್ದು, ಅವರು ವಿಧಾನಸೌಧಕ್ಕೆ ಬಂದಿರುವಂಥದ್ದು, ಅವರ ಕಚೇರಿಗೆ. ಆದ್ರೆ ಸಂದರ್ಭ ಏನಾಯ್ತು ಅಂತಂದ್ರೆ ಮೂವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಯ್ತಾ ಇದ್ದ ಸಂದರ್ಭದಲ್ಲಿ ಸೊ ಅವ್ರು PS ಹೇಳಿದ್ದಾರೆ, ಸರ್ ಎಲ್ಲರೂ ಕೂಡ ಬಂದಿದ್ದಾರೆ, ಆದ್ರೆ ಬೇರೆ ಬೇರೆ ಟೈಮಲ್ಲಿ ಬಂದಿದ್ದು ಮೂವರು ಕೂಡ ಇದ್ದಾರೆ. ಹಾಗಿದ್ರೆ ಮೂವರನ್ನು ಕರೆದು ಬಿಡ್ರಿ, ಒಟ್ಟಿಗೆ ಕರೆದು ಮಾತಾಡೋಣ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿರುವಂಥದ್ದು. ಒಂದೇ ಕುಟುಂಬದವ್ರನ್ನ ಒಟ್ಟಿಗೆ ಕರೆದು ಮಾತಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ ಮೇಡಮ್? ಸಾರಿ, ಅವರು 3 ಜನ ಅಂದ್ರು, 4 ಜನ ಮತ್ತೆ ಅಳಿಯಂದ್ರ ಜೊತೆಗೆ ಅವ್ರ ದೊಡ್ಡ ಮಗಳು ಹೇಳ್ತಾಳೆ, ಕೇಳಿ ಮೇಡಮ್, ಕೇಳಿ 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 ಟಿಕೆಟ್ ಆಕಾಂಕ್ಷಿನೇ 4 ಜನ ಆಯ್ತಾ. ಅವರು ದೊಡ್ಡ ಮಗಳು ಹೇಳ್ತಾರೆ, ನನ್ ಗಂಡನ್ನ ನೀವು ಬಾಗಲಕೋಟೆ ಜಿಲ್ಲೆ DHO ಮಾಡಂಗಿದ್ರೆ ನಾನು ಟಿಕೆಟ್ ಬಿಟ್ಕೊಡಕ್ ರೆಡಿ ಇದೀನಿ ಅಂತ ಹೇಳಿ. ಎಲ್ಲಿಗೆ ಬಂತ್ರಿ ಪರಿಸ್ಥಿತಿ ಇದು? ರಾಜ್ಯದ ಪೇಪರ್ ಅಲ್ಲೇ ಬಂದಿದೆ. ಅವರು ಮೌಖಿಕವಾಗಿ ಹೇಳಿದ್ರು, ಪೇಪರ್ ಕಟ್ಟಿಂಗ್ ಅಲ್ಲಿ ಇದೆ. ಪೇಪರ್ ಕಟ್ಟಿಂಗ್ ಸುಮ್ಮನೆ ಬರೆಯಲ್ಲ ಮೇಡಮ್. ಯಾರೋ ಪತ್ರಕರ್ತರು ಆಯ್ತಾ ಹೇಳಲ್ಲ. ವಿಧಾನಸೌಧ ಮುಂದೆ ಅಲ್ಲದೆ ಇದ್ರೆ ನಾನು ಮಾಜಿ ಪತ್ರಕರ್ತೆಯಾಗಿ ಹೇಳ್ತೀನಿ ಕೇಳಿ, ಅವ್ರ ಮೇಟಿ ಅವ್ರ ಮಗಳಾಗಿ ಸ್ಟೇಟ್ಮೆಂಟ್ ಮಾಡಿರೋದು ಮೌಖಿಕವಾಗಿ. ಇನ್ನೊಂದು ಸರ್, ಇವ್ರು ಹೇಳೋದು ನೋಡಿ, ಇನ್ನೊಂದೇನೋ ಕಾಕತಾಳಿಯ ಅಂತೆ. 4 ಜನ ಅವ್ರ ಅಳಿಯಂದ್ರೆಲ್ಲ ಒಂದೇ ದಿನ ಮುಖ್ಯಮಂತ್ರಿಗಳಿಗೆ ಸಮಯ ಕೇಳಿದ್ರಂತೆ. ಅವರು ಯಾಕಪ್ಪ ನೀವು ಬೇರೆ ಸಮಯದಲ್ಲಿ ಕೇಳಿದ್ರಾ? ಕೇಳಿರುವಂತದ್ದು ಯಾಕೆಂದ್ರೆ ಆ ಜಾಗದಲ್ಲಿ ಸಮಯ ನೋಡಿ, ಇವರು ಸಾಂವಿಧಾನಿಕ ಹುದ್ದೆಯನ್ನ ಅವ್ರ ಪಕ್ಷದ ಕಚೇರಿ ತರ ಬಳಸ್ಕೊಂಡದಂತೆ. ಏನ್ರಿ ಇದು? ರಾಜ್ಯದ ಮುಖ್ಯಮಂತ್ರಿಗಳ ಸಾಂವಿಧಾನಿಕ ಹುದ್ದೆ ರೀ ಇದು. ಪಕ್ಷದ ಕೆಲಸ ಅನ್ನ ನೀವು ಟಿಕೆಟ್ ಸಂಧಾನವನ್ನ ನೀವು ನಿಮ್ ಪಕ್ಷದ ಕಚೇರಿ ಮಾಡ್ಕೊಳ್ಳಿ, ಅವ್ರ ಮನೇಲಿ ಮಾಡ್ಕೊಳ್ಳಿ, ನಾವ್ ಯಾರು ಬೇಡ ಅನ್ನಲ್ಲ. ಟಿಕೆಟ್ ಪಕ್ಷ ಏನೋ ಟಿಕೆಟ್ ವಿಚಾರವಾಗಿ ಆಗಿದೆ ಅಂತ ಹೆಂಗ್ ಹೇಳ್ತೀರಿ?
ಬಂತಲ್ಲ ಎಲ್ಲ ಕಡೆನೂ. ಏನ್ ಬಂತು? ಆದ್ಮೇಲೆ ಬಂಡಾಯ ಏನ್ ಹೇಳ್ತೀವಿ ಬಂತು? ಸ್ಟೇಟ್ಮೆಂಟ್ ಒಂದು ಈಗ ಟಿಕೆಟ್ ಹಂಚಿಕೆ ವಿಚಾರ ಒಂದ್ ಕಡೆ ಮುಖ್ಯಮಂತ್ರಿಗಳು ಹೊರಗಡೆ ಬಂದು ಹೇಳಿರುವಂತದ್ದು, ಅವ್ರು ನಮ್ಮನ್ನ ಭೇಟಿ ಮಾಡ್ಬೇಕು ಅಂತ ಬಂದ್ರು. ಸೊ ಅವರೇ ಹೇಳಿರುವಂತ ಸ್ಟೇಟ್ಮೆಂಟ್ ನಾನು ಇವಾಗ ಉಲ್ಲೇಖ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಬೇರೆ ಬೇರೆ ಸಮಯದಲ್ಲಿ ಇದ್ರು, ನಾನು ಅದೇ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ನೋಡಿದೆ, ನಾನು ಒಳಗ್ ಕರೆದು ಕೂಡ್ಸ್ಕೊಂಡು ಎಲ್ಲರ ಜೊತೆನೂ ಮಾತಾಡಿದೆ. ಆ ಸಂದರ್ಭದಲ್ಲಿ ಟಿಕೆಟ್ ವಿಚಾರನೂ ಪ್ರಸ್ತಾಪ ಆಗಿದೆ ಅಂತ ಅವ್ರು ಹೇಳಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಈಗ ನೀವು ಏನು 4 ಜನ ಈಗ ವಿಧಾನಸೌಧದಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದೆ ಇದ್ದವರು ವಿಧಾನಸೌಧದ ಒಳಗಡೆ ಮಾತಾಡೋದೇನು ಅಂತ ಅನ್ಕೊಂಡಿದ್ದೀರಿ? ರಾಜಕಾರಣನೇ. ಎಲ್ಲಿಗೆ ನೀರಾವರಿ ಯೋಜನೆ ತರಬೇಕು, ಎಲ್ಲಿಗೆ ಇನ್ನೊಂದ್ ತರಬೇಕು, ಮತ್ತೊಂದ್ ತರಬೇಕು ಅಂತ ಬಿಜೆಪಿ ಅವ್ರು ಏನಾದ್ರು ಮಾತಾಡ್ತಾರ? ಕೇಳಿ ಅವ್ರನ್ನ ನೋಡೋಣ. ಮಾಡಿದ್ದೆ ನಮ್ಮ ಸರ್ಕಾರಗಳು. ನಿಮ್ ಸರ್ಕಾರ ಏನ್ ಮಾಡಿದೆ ಹೇಳಿ, ಹೋಗ್ಲಿ 3 ವರ್ಷದಲ್ಲಿ ಮಾತಾಡಿದ್ರೆ ಏನೋ ಅಶೋಕ್ ಅವ್ರ ಜೊತೆ ಕುತ್ಕೊಂಡು ರಿಯಲ್ ಎಸ್ಟೇಟ್ ಬಗ್ಗೆ ವಿಧಾನಸೌಧದಲ್ಲಿ, ಇಲ್ಲಿ ಬಂದು ನಾವು ಎಲ್ಲಿದೆ ತೋರಿಸಿ, ರೆಕಾರ್ಡ್ ತೋರಿಸಿ. ಸುಮ್ಮನೆ ನೀವು ಕಾಂಗ್ರೆಸ್ ಅಲಿಗೇಷನ್ ಮಾಡಬಾರ್ದು. ಇದು ಬೇಸ್ಲೆಸ್ ಅಲಿಗೇಷನ್ ಇಲ್ಲಪ್ಪ. ಪೇಪರ್ ಬಂದು ಅದು ನೀವು ರಿಯಲ್ ಎಸ್ಟೇಟ್ ಪೇಪರ್ ಬಂದು ತೋರಿಸಿ. ನಾನು ಪೇಪರ್ ಅಲ್ಲಿ ತೋರಿಸಿ, ಇವೆಲ್ಲ ತೋರಿಸ್ತೀನಿ. ಎಷ್ಟೋ ಏನು ಯೂಟ್ಯೂಬ್ ಚಾನೆಲ್ ಗಳಲ್ಲಿ ಬಂದಿರೋ ತೋರಿಸಿ. ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಳ್ಬಿಡಿ ಮೇಡಮ್, ಅಧಿಕೃತವಾಗಿ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿದ್ದನ್ನ ಹೇಳಿ. ಅದು ಅಧಿಕೃತ, ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ರೆ ಅದು ಅನಧಿಕೃತ. ಹೌದು, ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಅನ್ಕೋಬಹುದು. ಅಷ್ಟೇ. ಈಗ ಬಾಗಲಕೋಟೆಯ ವಿಚಾರವಾಗಿ ಬಂದಂತ ನೋಡಿ, ಕಳೆದ ಬಾರಿ ಏನು ಅಂತದ್ದೇನು ಡಿಫರೆನ್ಸ್ ಗಳಿರಲಿಲ್ಲ. ನೆಕ್ ಟು ನೆಕ್ ಫೈಟ್ ಇತ್ತು, ಒಂದ್ 5,000 ಸಾವಿರ ಅಂತರದಲ್ಲಿ. ಈ ಬಾರಿ ಎಲ್ಲಾ ಸಮುದಾಯವೂ ಕೂಡ ಕೈ ಹಿಡಿಯುತ್ತಾ. ಈ ಸಮುದಾಯವಾರು ಲೆಕ್ಕಾಚಾರ ಹಾಕಿದಾಗ ಕುರುಬ ಸಮುದಾಯ ಬಹಳಷ್ಟೊಂದು ಪ್ರಾಮುಖ್ಯತೆ ವಹಿಸುತ್ತೆ. ಯಾವ ರೀತಿಯಾಗಿ ಈ ಬಾರಿ ಕೈ ಹಿಡಿಬಹುದು ಈ ಬಾರಿ ಲೆಕ್ಕಾಚಾರ ನೋಡ್ತಿದ್ದಾರೆ ಶಂಕರ್ ಅವರೇ? ಕುರುಬ ಸಮುದಾಯಕ್ಕೆ ಹಿಂದೆ ಕಾಗಿನೆಲೆ ಅಭಿವೃದ್ಧಿಯನ್ನು ಮಾಡಿದ್ದು ಬಿಜೆಪಿ ಸರ್ಕಾರ. ಅಂದರೆ ನಾವು ಎಲ್ಲ ಸಮುದಾಯಕ್ಕೂ ಕೆಲಸ ಮಾಡಿದ್ದೀವಿ. ಎರಡನೇದು ಕನಕದಾಸರ ಜಯಂತಿಯನ್ನು ಎಲ್ಲ ಸರ್ಕಾರಿ ಇದು ಸರ್ಕಾರಿ ಆಫೀಸ್ಗಳಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ತಂದಿದ್ದು ಯಡಿಯೂರಪ್ಪನವ್ರ ಸರ್ಕಾರ. ಸೊ ಹಾಗೆ ಈ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರ ಸಮುದಾಯಕ್ಕೆ ಆ ಭಾಗಕ್ಕೆ ತುಂಬ ಕೆಲಸ ಮಾಡಿದ್ದೀವಿ. ಸೊ ಅದರ ಮೇಲೆ ಎಲ್ಲ ಸಮುದಾಯದ ಜನರು ನಮ್ಗೆ ಓಟ್ ಹಾಕ್ತಾರೆ. ನಾವು ಒಂದೇ ಸಮುದಾಯವನ್ನು ಯಾವತ್ತೂ ನೆಂಚ್ಕೊಂಡು ರಾಜಕಾರಣ ಮಾಡಿಲ್ಲ ಬಿಜೆಪಿ. ಎಲ್ಲ ಸಮುದಾಯಕ್ಕೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ತಗೊಂಡು ನಾವು ಮುಂದೆ ಹೋಗ್ತೇವೆ. ಜೊತೆಲಿ ನಾವು ಒಂದು ಈ ಭಾಗದಲ್ಲಿ ಅಂತಂದ್ರೆ ಅಂಬಿಗ ಇರ್ಬೋದು, ಮರಾಠ ಇರ್ಬೋದು, ಈ ಕೆಲ ಇತರ ಸಮುದಾಯಗಳನ್ನ ಕೂಡ ಅಷ್ಟು ಈಸಿಯಾಗಿ ಮರೆಯೋ ಹಾಗೂ ಇಲ್ಲ. ಯಾಕಂತಂದ್ರೆ ಸುಮಾರು 45,000 ಲೆಕ್ಕಾಚಾರ ಹಾಕಿದಾಗ ಅವ್ರದ್ದು. ಬಟ್ ಒಂದು ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ, ನಾವು ದಾವಣಗೆರೆ ನೋಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಇರ್ಬೋದು, ಬಿಜೆಪಿಯಲ್ಲಿ ಇರ್ಬೋದು. ಈಗ ಪ್ರಮುಖವಾಗಿ ಇಲ್ಲಿ ಏಕನಾಥ್ ಶಿಂದೆ ಅವರು ನಮ್ಮ ಶಿವಸೇನೆಯಿಂದ ಯಾರೊಬ್ರು ಹೊಸ ಎಂಟ್ರಿ ಕೊಡ್ತಿದ್ರಲ್ಲ, ಈ ಗಮನಕ್ಕೆ ಬಂತ ಇದು ಹೆಂಗೆ ಏನಾದ್ರೂ ಮ್ಯಾಟ್ರ್ ಆಗುತ್ತಾ ಅಂತ? ಅಫಿಷಿಯಲಿ ಏಕನಾಥ್ ಶಿಂದೆ ಅವರ ಏಕನಾಥ್ ಶಿಂದೆ ಅವರಾಗ್ಲಿ ಅವ್ರ ಪಕ್ಷದ ಯಾವ ವಕ್ತಾರರು ಹೇಳಿಲ್ಲ. ಯಾರೋ ಸ್ವಾಮೀಜಿ ಒಬ್ರು, ಉತ್ತರ ಕರ್ನಾಟಕದ ಸ್ವಾಮೀಜಿ ಅವರು, ಶ್ರೀರಾಮ್ ಸೇನೆಯಲ್ಲಿರೋರು ಒಂದು ಪೋಸ್ಟ್ ಹಾಕೊಂಡಿದ್ದಾರೆ. ಯಾವುದು ಅಧಿಕೃತ ಹೇಳಿಕೆಗಳೇನೇ ಇಲ್ಲ. ಸೊ ಅದು ಅಲ್ಲ, ಇದು ಆಕ್ಚುಲಿ ಏನ್ ಗೊತ್ತಾ, GM ಸಿದ್ದೇಶ್ವರ್ ಕ್ಯಾಂಡಿಡೇಟು ದಸ್ಕರಿ ಅವರು, ರೇಣುಕಾಚಾರ್ಯ ಅವರು ದಸ್ಕರಿ ಅಲ್ಲ, ಶ್ರೀನಿವಾಸ್ ದಾಸ್ಕರಿನೇ ಅವ್ರ ಹೆಸರು, ತಮಗೆ ಇಲ್ಲ ಅದೇ ದಾಸ್ಕರಿನೇ ಅವರಿಗೆ. ಬಹುಶಃ ನೀವು ಅದನ್ನೇ ಹೆಸರು ತಿಳ್ಕೊಳ್ಳಿ, ಓಲಿ ಬಿಡಿ. ಸೊ ರೇಣುಕಾಚಾರ್ಯ ಬಣದವ್ರು ಹೋಗಿ ಕನ್ವಿನ್ಸ್ ಮಾಡಿರ್ಬೋದು ಶಿವಸೇನಾ ಅವ್ರನ್ನ, ದಯಮಾಡಿ ಒಂದು ಬಂಡಾಯ ಅಭ್ಯರ್ಥಿಯನ್ನು ಹಾಕಿ, ಸೊ ಈ ಅಭ್ಯರ್ಥಿ ಸೋಲ್ಲಿ ಅಂತ. ಕಾಂಗ್ರೆಸ್ ಗೆಲ್ಲುತ್ತೆ, ಆದ್ರೆ ಬೈ ಚಾನ್ಸ್ ಮಾರ್ಜಿನ್ ಜಾಸ್ತಿ ಆಗ್ಲಿ ಕಾಂಗ್ರೆಸ್. ಇಲ್ಲಾಂದ್ರೆ ಯಾವ ಆಧಾರದ ಮೇಲೆ ಇಲ್ದಿರಾ ಏಕನಾಥ್ ಶಿಂದೆ ಅವರ ಪಕ್ಷ ಅದು ಕೂಡ ಸುಳಿವು ಬಂದಿದೆ. ಆ ಸುಳಿವು ಹೆಂಗ್ ಬರೋದಿಕ್ ಸಾಧ್ಯ? ಅದನ್ನೇ ಹೇಳ್ತಾ ಇರೋದು. ರಾಜಕೀಯದಲ್ಲಿ ಬರುವಂತ ಪ್ರತಿ ಸುಳಿವು ಕೂಡ ಎಲ್ಲೋ ಒಂದು ಒಳ ಸುಳಿ ಇರುತ್ತೆ. ಎಕ್ಸಾಕ್ಟ್ಲಿ, ಅದನ್ನ ಹುಡ್ಕೊಂಡು ಹೋಗ್ಬೇಕಷ್ಟೇ, ಅವಾಗ ಗೊತ್ತಾಗುತ್ತೆ ಆ ಸುಳಿ ಎಲ್ಲಿದೆ ಅಂತ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಿಗೂ ಒಂದು ಸಮೀಕರಣ ಆಗುವಂತದ್ದು, ಎಸ್ಪೆಷಲಿ ದಾವಣಗೆರೆ ಅಂತಾಗ ವಿನಯ್ ಕುಮಾರ್ ಅವರು ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಒಂದಿಷ್ಟು ಪ್ರಯತ್ನ ಪಟ್ಟಿದ್ರು. ಕುರುಬ ಸಮುದಾಯದವರು, ಅಲ್ಲೊಂದಿಷ್ಟು ಮ್ಯಾಟರ್ ಆಗುತ್ತೆ ಸಮುದಾಯದಲ್ಲಿ. ಈ ಬಾರಿ ಎಲ್ಲಾದ್ರೂ ಒಂದ್ ಕಡೆ ಬಿಜೆಪಿಯಿಂದ ಸಿಗುತ್ತೆ ಅನ್ನೋ ಚಾನ್ಸಸ್ ಇತ್ತು, ಬಟ್ ಸಿಕ್ಕಿಲ್ಲ, ಅಧಿಕೃತ ಘೋಷಣೆ ಆಯ್ತು. ಕಾಂಗ್ರೆಸ್ಸಿಗೆ ಏನಾದ್ರೂ ಸವಾಲಾಗುತ್ತಾ ವಿನಯ್ ಕುಮಾರ್ ಎಲ್ಲಾದ್ರೂ ಬಂಡಾಯ ಅಭ್ಯರ್ಥಿಯಾಗಿ ಕಣಗಿಳಿದ್ರೆ? ಖಂಡಿತ ಇಲ್ಲ, ಅವರು ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಬಿಜೆಪಿಯನ್ನ ಬೆಂಬಲಿಸ್ತೀವಿ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಸೊ ಇದರಿಂದ ಆಕ್ಚುಲಿ ನಮಗೆ ಪ್ಲಸ್ ಆಗುತ್ತೆ. ಕಳೆದ ಬಾರಿ ನಾನು ಪಕ್ಷ ಸೇರಿದ ನಂತರ ನನ್ನ ಮೊದಲನೇ ಅಸೈನ್ಮೆಂಟ್ ಇದ್ದು ದಾವಣಗೆರೆಯ ಲೋಕಸಭೆ ಚುನಾವಣೆಯಲ್ಲಿ ನಾನು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಕ್ಯಾಂಪೇನ್ ಮಾಡಬೇಕು ಅನ್ನುವಂಥದ್ದು. ಸೊ ಅಂತಹ ಸಂದರ್ಭದಲ್ಲಿ ಯಾವಾಗ ಕುರುಬ ಸಮುದಾಯದ ಈ ಓರ್ವ ನಾಯಕ ಹೊರಗಡೆ ಹೋಗಿ
ಅತಿ ಹೆಚ್ಚು ಬಂಡಾಯವನ್ನ ತೋರಿಸ್ತಾ ಇದ್ರು ಅಥವಾ ಕುರುಬರನ್ನ ಸೆಳೆಯುವಂತ ಒಂದು ಕೆಲಸವನ್ನ ಮಾಡೋ ಪ್ರಯತ್ನ ಮಾಡ್ತಾ ಇದ್ರು. ಅವಾಗ ಎಲ್ಲೋ ಒಂದು ಕಡೆ ವಿಚಲಿತರಾಗಿದ್ದಂತೂ ಸತ್ಯ. ಪ್ರಭಾ ಅವರು ನನ್ನ ಕೇಳಿದ್ರು, ಏನು ಮೇಡಮ್ ಇವಾಗ ಈ ರೀತಿ ಆದ್ರೆ ಹೇಗಾಗ್ಬೋದು ನಿಮ್ಮ ಪ್ರಕಾರ ಅಂತ. ಅವರು ಭಾಳ ಶಿ ಇಸ್ ವೆರಿ ಇನ್ನೋಸೆಂಟ್ ಲೇಡಿ ಆ್ಯಂಡ್ ಅ ವೆರಿ ಡೆಡಿಕೇಟೆಡ್ ವುಮೆನ್. ಸೊ ನಾನು ಅವಾಗ ಒಂದೇ ಮಾತು ಹೇಳಿದಂಥದ್ದು, ಎಷ್ಟೇ ವಿನಯ್ ಕುಮಾರ್ಗಳು ಬರಲಿ, ಆದರೆ ಸಿದ್ದರಾಮಯ್ಯನವರು ಕಟ್ಟಿರುವಂತಹ ಒಂದು ಭದ್ರಕೋಟೆ ಇದೆಯಲ್ಲ ಕುರುಬ ಸಮುದಾಯದಲ್ಲಿ, ಅಥವಾ ಅವರು ಕೊಟ್ಟಿರುವಂಥ ಕೊಡುಗೆಗಳನ್ನ ಯಾರು ಕೂಡ ಇನ್ನೊಂದು 100 ವರ್ಷ ಬಂದರೂ ಅದನ್ನು ಅಲ್ಗಳಿಯೋದಕ್ಕೆ ಸಾಧ್ಯ ಇಲ್ಲ. ಅಂಥವ್ರ ನಾಯಕ ಮತ್ತೆ ಆ ಸಮುದಾಯದಲ್ಲಿ ಹುಟ್ಟು ಬರೋದಕ್ಕೆ ಭಾಳ ಕಷ್ಟ ಇದೆ, ಇನ್ನೊಂದು ಏನು ದಶಕಗಳೇ ಬೇಕು. ಸೊ ಹಾಗಾಗಿ ವಿನಯ್ ಕುಮಾರ್ ಅವರು ಏನೇ ಇದ್ರು ಆರ್ಭಟ ಅಷ್ಟೇ, ಅದು ಬಹಳ ಸ್ಪಷ್ಟವಾಗಿ ತೋರಿಸ್ತು ಇಡೀ ಲೋಕಸಭೆ ಇವರು ಒಬ್ಬ ವಿದ್ಯಾವಂತ ಯುವಕ, ಯಾರು ಸಾಮಾಜಿಕ ಕಳಕಳಿ ಹೊಂದಿದ್ದಾರೆ ಅವ್ರ ಬಗ್ಗೆ ಒಂದು ಈ ತರದ ಅಭಿಪ್ರಾಯ ಅವ್ರದ್ದು. ಆಯ್ತಾ, ಸಾಮಾಜಿಕ ಕಳಕಳಿ ಇದೆ, ವಿದ್ಯಾವಂತ ಯುವಕ ಇದ್ದಾರೆ, ಸಮುದಾಯದವರಲ್ಲ, ನಾನು ಯುವಕರಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವ್ರು ಅದೇ ಹೇಳಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಬಡತನ ತೊಲಗಬೇಕು, ಡೆವಲಪ್ಮೆಂಟ್ ಆಗಬೇಕು ಅಂತ ವಿನಯ್ ಕುಮಾರ್ ಹೇಳಿದ್ದಾರೆ. ಜಾಸ್ತಿ ಇದ್ದಾರೆ, ಹಾಗಾಗಿ ತಾವು ನನಗೆ ವೋಟ್ ಕೊಡಿ ಅಂದಿದ್ದಕ್ಕೆ ಅವ್ರಿಗೆ 43 ನೋಡಿ, ಇವ್ರಿಗೆ ಅವ್ರು ಯುವಕರಾಗಿ ಕೆಲಸವನ್ನ ಮಾಡಿದ್ರೆ ಬಹುಶಃ ಅವ್ರಿಗೆ ಜಾಸ್ತಿ ಒಂದು ಅತ್ಯದ್ಭುತ ಇನ್ಸ್ಟಿಟ್ಯೂಟ್ ಕಟ್ಟಿದ್ದಾರೆ, ಬಡವರ ಮನೆ ಮಗ. ಆಯ್ತಾ, ಒಂದು ಅತ್ಯದ್ಭುತ ಇನ್ಸ್ಟಿಟ್ಯೂಟ್ ಕಟ್ಟಿದ್ದಾರೆ, ಬಡವರ ಮನೆ ಮಗ. ಆಯ್ತು ಕೇಳಿ, ಸಾಮಾಜಿಕ ಕಳಕಳಿ ಹೊಂದಿದ್ದಾರೆ. ಯಾವುದೇ ರೀತಿ ಇವ್ರು ಹೇಳಿದ್ರಲ್ಲ ಅವಾಗ, ಬೇರೆ ಯಾವುದೇ ರೀತಿಯಲ್ಲಿ ಅಥವಾ ಅವರ ಬೇರೆ ಅಥವಾ ಅವರ ಉದ್ಯಮದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಪ್ರಮುಖವಾಗಿ ಸ್ವಾತಿ ಮೇಡಮ್, ನೀವು ಆಗ್ಲೇ ಹೇಳ್ತಾ ಇದ್ರಿ ಈ ಬಾರಿ ಟಿಕೆಟ್ ಹಂಚಿಕೆ ಕಾಂಗ್ರೆಸ್ ಅಧಿಕೃತವಾಗಿ ಹೇಳಿಲ್ಲ, ಆದ್ರೆ ನಾವು ಒಳ್ಳೆ ನಿರ್ಧಾರ ತೆಗೆದುಕೊಳ್ತಿದೀವಿ ಅಂತ. ನಿಮಗಿರುವಂತ ಚಾಲೆಂಜಸ್ಗಳು ಏನೇ ನಿರ್ಧಾರ ತಗೊಂಡ್ರು ಅದು ಒಳ್ಳೆ ನಿರ್ಧಾರನೇ ಆಗಿದೆ. ಒಳ್ಳೆ ನಿರ್ಧಾರವೇ, ಬಟ್ ತಗೊಳ್ಕೊಳ್ಳೋದು ಡಿಲೇ ಆಗಿರೋದಕ್ಕೋಸ್ಕರ ಇಷ್ಟು ಗೊಂದಲ ಆಗ್ತಿರೋದು. ಏನೇ ನಿರ್ಧಾರ ತಗೊಂಡ್ರು ಗೆಲ್ಲೋ ನಿರ್ಧಾರ ಆಗಿದೆ. ಗೆಲ್ಲೋ ನಿರ್ಧಾರ. ಹೀಗೆ ದೇಶದಲ್ಲಿ ಕಾಂಗ್ರೆಸ್ ಸೋತು ಇವತ್ತು ಮನೇಲಿ ಕೂತ್ಕೊಂಡು ಫೈನಲ್ ಹೇಳಿ ನೋಡೋಣ, ತಮ್ದೆಷ್ಟು ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ನಂಬರ್ ಇವಾಗ? ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿದ್ದೀರಾ ಹೇಳಿ, ದೇಶದಲ್ಲಿ ಎಷ್ಟು ಜನ MLA-ಗಳಿದ್ದೀರಾ ಹೇಳಿ, ಎಷ್ಟು ಜನ ರಾಜ್ಯಸಭಾ ಮೆಂಬರ್ಗಳಿದ್ದೀರಾ ಹೇಳಿ, ಮಾತಾಡೋಣ. ಬಿಜೆಪಿ ಆರಂಭಿಕವಾಗಿ ಕೊಟ್ಟಿದ್ ನೀವು ಒಂದು ಸ್ಟೇಟ್ಮೆಂಟ್ ಶಂಕರ್ ಅವ್ರು, ಒಂದೇ 4ನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಗೋದು ನಮ್ಮದೇ ಅಂತ ಹೇಳಿದ್ವಿ. ಎಷ್ಟು ಮಟ್ಟಿಗೆ ಸಿದ್ಧತೆ ಆಗ್ತಿದೆ, ಎಷ್ಟು ಮಟ್ಟಿಗೆ ವಿಶ್ವಾಸಗಳಿದೆ? 100% ನಾವು ಆಲ್ರೆಡಿ ಗ್ರೌಂಡ್ ಅಲ್ಲಿ ಕೆಲಸ ನಡೀತಿದೆ. ಈಗ ಈ ಚುನಾವಣೆ ಘೋಷಣೆ ಆಗಿಂತ ಮುಂಚೆ ಒಂದು ವಾರ ಮುಂಚೆ ನಮ್ಮ ಪ್ರಬಂಧಕರ ಮೀಟಿಂಗ್ ಎರಡೂ ಕಡೆಗಳಲ್ಲೂ ಆಗಿದೆ. ಎರಡೂ ಕಡೆ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಕಾಂಗ್ರೆಸ್ಸಲ್ಲಿ ಇನ್ನೂ ಕಿತ್ತಾಟ ನಡೀತಿದೆ, ನಮ್ಮಲ್ಲಿ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಪ್ರಬಂಧಕರು ಗ್ರೌಂಡ್ಗೆ ಹೋಗಾಯಿತು, ಕೆಲಸನೂ ಸ್ಟಾರ್ಟ್ ಆಗಿದೆ. ಇಲ್ಲಿ ಇವ್ರ ಥರ ನಾವು ಡಿಲೇ ಮಾಡಿಕೊಂಡು ಅದೇನು ಇಲ್ಲ. ನಾವು ನಾವು ಹೇಳಿದ್ವಲ್ಲ, ನಾವು ಪ್ರಬಂಧಕರ ಮೀಟಿಂಗ್ಗಳು ಆಗಿದೆ, ಕೆಲಸನ ಗ್ರೌಂಡ್ಗೂ ಹೋಗಿದ್ದೀವಿ. ಕೊನೆ 3 ದಿವಸ ದುಡ್ಡಿನ ಹೊಳೆ ಆಡ್ಸೋದು ಅಷ್ಟೇ, ಅವ್ರ ಸ್ಟ್ರಾಟಜಿ ಅಷ್ಟೇ, ದುಡ್ಡಿನ ಹೊಳೆ ಆಡ್ಸೋದು. GM ಸಿದ್ದೇಶ್ವರು ಮತ್ತೆ ರೇಣುಕಾಚಾರ್ಯ ಅವರ ಮಧ್ಯೆ ಇರುವಂತ ಬಂಡಾಯವನ್ನ ಹೇಗೆ ಶಮನ ಮಾಡಿದ್ವಿ. ಪೈಲ್ವಾನ್ ಅವ್ರು ಹೇಳಿದ್ರಲ್ಲ, ಕಾಂಗ್ರೆಸ್ ಟಿಕೆಟ್ ಕೊಡ್ಲಿ ಫೈನಲ್ ಮೇಡಮ್, ಫೈನಲ್ ಇವಾಗ ಅಂತೂ ಇಂತೂ ಈಗ ಟಿಕೆಟ್ ಇನ್ನೇನು ಇವತ್ತು ರಾತ್ರಿನ ಆಗುತ್ತೋ ನಾಳೆ ಬೆಳಗ್ಗೆ ಆಗುತ್ತೋ ಯಾವತ್ತೂ ಗೊತ್ತಿಲ್ಲ, ಅಂತಿಮವಾಗಿ ಯಾರ್ದೋ ಒಬ್ಬ ಅಭ್ಯರ್ಥಿನ ಕಣಕ್ಕಿಳಿಸ್ತೀರಾ? ಯಾಕಂದ್ರೆ ಅಷ್ಟು ಈಸಿ ಅಂತೂ ಇಲ್ವಾ? ನಾವು ಹೇಳ್ದಂಗೆ ಎಲ್ಲವೂ ಸರಿ ಇದೆ ಅನ್ನೋದಂಗಿಲ್ಲ. ಅಲ್ಪಸಂಖ್ಯಾತರು ಒಂದಿಷ್ಟು, ಕೆಲವರು ಇಲ್ವೇ ಇಲ್ಲ ಅಂತ ಒಂದಿಷ್ಟು ಪುಟಿದೇಳುವಂತ ಕೆಲಸ ಆಗ್ತಿದೆ. ಫೈನಲಿ ಕಾಂಗ್ರೆಸ್ ಈ ಬೈ ಎಲೆಕ್ಷನ್ ಯಾವ ರೀತಿ ಫೇಸ್ ಮಾಡುತ್ತೆ, ಏನೆಲ್ಲ ತಯಾರಿ ಆಗ್ತಿದೆ, ವಿಶ್ವಾಸ ಎಷ್ಟು ಮಟ್ಟಿಗಿದೆ? ಬಹಳ ಸ್ಪಷ್ಟ. 136 ಶಾಸಕರನ್ನ ನಾವು 2023ರಲ್ಲಿ ಗೆಲ್ಸ್ಕೊಂಡ ನಂತರದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳ ಪುತ್ರರನ್ನ ಬೈ ಎಲೆಕ್ಷನ್ನಲ್ಲಿ ನಾವು ಸೋಲಿಸಿರುವಂಥದ್ದು. ಯಾವುದೇ ಭಾಳ ಈಸಿ ಆದಂಥ ಚುನಾವಣೆ ಏನಾಗಿರಲಿಲ್ಲ ಅದಂತೂ. ಸೊ ಅಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ನಾವು ಗೆಲ್ಸ್ಕೊಂಡಿದ್ದೀವಿ. ಇಲ್ಲೂ ಕೂಡ ಅದೇ ವಿಶ್ವಾಸ ಇದೆ. ಒಂದಿಷ್ಟು ಡಿಲೇ ಆಗಿರ್ಬೋದು ಆಲ್ರೆಡಿ ಏನು ಇದನ್ನು ಅನೌನ್ಸ್ ಮಾಡೋದ್ರಲ್ಲಿ. ನಿಮಗೆ ಯಾಕೆ ಡಿಲೇ ಅಂತ ಅನಿಸ್ತಾ ಇದೆ ಅಂತಂದ್ರೆ, ಬಿಜೆಪಿ ಅವರು ತಮ್ಮ ಕ್ಯಾಂಡಿಡೇಟ್ ನ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ, ಕಾಂಗ್ರೆಸ್ ಇನ್ನೂ ಅನೌನ್ಸ್ ಮಾಡಿರಲ್ಲ ಅನ್ನೋ ಕಾರಣಕ್ಕೆ ಅದು ಡಿಲೇ ಅಂತ ಅನಿಸ್ತಾ ಇರುವಂತದ್ದು. ಆದ್ರೆ ನೀವು ಯಾಕೆ ತಲೆ ಕೆಡಿಸ್ಕೊತೀರಿ? ಅದು ನಮ್ಮ ಪಕ್ಷದ ವಿಚಾರ, ಆಂತರಿಕ ವಿಚಾರ, ನೀವ್ ಯಾಕೆ ತಲೆ ಕೆಡಿಸ್ಕೊತೀರಿ? ಬಿಡಿ ನೀವ್ ಯಾಕೆ ತಲೆ ಕೆಡಿಸ್ಕೊತೀರಿ? ಸೊ ಅದಕ್ಕೆ ಇವರಿಗೆ ಬಹುಶಃ ಡಿಲೇ ಅಂತ ಅನಿಸ್ತಿರುವಂತದ್ದು. ಆದ್ರೆ ನಾವು ಬಹಳ ಸ್ಪಷ್ಟವಾಗಿದ್ದೀವಿ, ನಾನು ಮಾಧ್ಯಮದವರಿಗೆ ಹೇಳಿದ್ದು. ಸೊ ಅವರು ಬೇಗ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಒಂದಂತೂ ಸ್ಪಷ್ಟ, ಯಾರೇ ಆಗಿರಲಿ ಸೂಕ್ತ ಅಭ್ಯರ್ಥಿಗೆ ಈ ಬಾರಿ ಟಿಕೆಟ್ ಸಿಗುತ್ತೆ. ನಾವು ಪಕ್ಷವನ್ನು ಗೆಲ್ಸ್ಕೊಂಡು ಬರೋದಕ್ಕೆ ನಮ್ಮ ಇಡೀ ಪಕ್ಷದ ಸಂಘಟನೆಯನ್ನು, ಇಡೀ ನಮ್ಮ
ಅಲ್ಲಿ ಇರುವಂತ ಎಲ್ಲ ಮಂತ್ರಿಮಂಡಲವನ್ನ ತಾವು ಹಾಕ್ತಿರಿ, ಮಂತ್ರಿಮಂಡಲವನ್ನ ತಾವು ಬೇರೆ ಕಡೆ ಚುನಾವಣೆ ಇದ್ದದಾಗ ಹಾಕೋದಿಲ್ವಾ? ಯಾಕೆ ಮಾತಾಡ್ತೀರಿ? Okay. ಮಂತ್ರಿಗಳಾಗಿರೋ ಪಕ್ಷದ ಸಂಘಟನೆ ಪಕ್ಷದಲ್ಲಿರೋಂತವ್ರೆ ಆಯ್ತಾ, ಮಂತ್ರಿಮಂಡಲದಲ್ಲಿರೋ ಯಾರೋ ಬೇರೆ ಇದರಿಂದ ಬಂದಿರೋಂತರಲ್ಲ. ಆಗ್ತಾ ಇರುತ್ತೆ, ಇದಕ್ಕೆ ಯಾವುದೇ ರೀತಿ ಬ್ರೇಕ್ ಇಲ್ಲ. ಒಟ್ಟಿನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ಎರಡೂ ಈಗಾಗಲೇ ಕ್ಷೇತ್ರದಿಂದ ನಾವು ಗೆಲ್ಲುವಂತ ಗೆಲ್ತೀವಿ, ದೊಡ್ಡ ಈ ಬಾರಿ ಮಟ್ಟದ ಗೆಲುವನ್ನ ವಿಶ್ವಾಸದಲ್ಲಂತೂ ಇದ್ದಾರೆ. ಬಟ್ ಮೇ 4ನೇ ತಾರೀಕು ಜನರು ಸಾರ್ವಜನಿಕರ ಉತ್ತರ ಕೊಡ್ತಾರೆ. ಚರ್ಚೆ ಆಗ್ತಿರೋದು, ಖಂಡಿತ ಕೊಡ್ಲಿ, ನಾವು free ಕಾಯ್ತಾ ticket ಇದೀವಿ ಕೊಟ್ಟು ಜನರ ಕಾಂಗ್ರೆಸ್ ಉತ್ತರಕ್ಕೋಸ್ಕರ. ಬಹಳ ಅದ್ದೂರಿಯಾಗಿದೆ, ಆದ್ರೆ ಟಿಕೆಟ್ ನಿಮ್ ತರ ಮುಂಚೆನೆ ಘೋಷಣೆ ಮಾಡಲ್ಲ. ಒಂದು ಮಟ್ಟದ ವಿಚಾರಗಳು ಕಾಂಗ್ರೆಸ್ ನಲ್ಲಿ ಇದೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಪ್ರತಿಷ್ಠೆ ಎನ್ನುವಂತೆ ಸಿದ್ದರಾಮಯ್ಯನವ್ರಿಗೂ ಕೂಡ ಪ್ರತಿಷ್ಠೆ ವಿಚಾರ. ಯಾಕಂದ್ರೆ ಬಾಗಲಕೋಟೆಯಲ್ಲಿ ಕುರುಬ ಸಮುದಾಯ ಇದೆ, ತಮ್ಮ ಆಪ್ತರು, ಅನುಕಂಪದ ಅಲೆ ಅನ್ನೋದು ಬೈ ಎಲೆಕ್ಷನ್ ದೊಡ್ಡ ಮಟ್ಟದ ವಿಚಾರ ಆಗುತ್ತೆ. ಆದ್ರೆ ಕುಟುಂಬದಲ್ಲಿ ಈ ರೀತಿ ಟಿಕೆಟ್ ಡಿಲೇ ಆಗ್ತಿರೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ. ಜೊತೆಲಿ ಮತ್ತೊಂದು ರಾಜ್ಯದ ಜನ ಮುಂದೆ ನೋಡ್ಬೇಕಾಗಿರೋದು, ಎರಡೂ ಪಕ್ಷವನ್ನ ಲೆಕ್ಕಾಚಾರ ಹಾಕಿದಾಗ ಈ ಕುಟುಂಬ ರಾಜಕಾರಣ ಮತ್ತೆ ಮತ್ತೆ ಬರ್ತಿದೆಯಲ್ಲ, ಇದು ನಮ್ಮ ಅರಣ್ಯ ರೋಧನೆಯಾಗೇ ಉಳಿತಾ, ಅಥವಾ ಮೇ 4 ಸರಿಯಾದ ಅಭ್ಯರ್ಥಿಗೆ ಮತದಾನ ಪ್ರಭುಗಳು ಯಾರಿಗೆ ವೋಟ್ ಹಾಕ್ತಾರೆ ಅನ್ನೋದನ್ನ ಕಾದು ನೋಡೋದ್ರ ಜೊತೆಯಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಭಾಗಿಯಾಗಿರುವಂತ ನಮ್ಮ ಪ್ರತಿನಿಧಿಗಳಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.